ನಮಸ್ಕಾರ ಕರ್ನಾಟಕದಲ್ಲಿರೋ ಎಲ್ಲ ಕನ್ನಡಿಗರಿಗೂ. ಇವತ್ತು ನಮ್ಮ ಜೊತೆ ಇದ್ದಾರೆ 3D ಅಜಿತ್ ಅವರು. ಅವ್ರನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಕೂತ್ಕೊಳ್ಳಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಜಿತ್ ಅಂತ ಹೇಳಿ. 3D ಅಜಿತ್ ಅಂತ ಹೇಳಿ. ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ರಾಜಕೀಯದ ಬಗ್ಗೆ, ಹಾಗೆ ಕರ್ನಾಟಕದಲ್ಲಿ ನಡೀತಿರೋ ಅವ್ಯವಸ್ಥೆ ದುರ್ವ್ಯವಸ್ಥೆಗಳ ಬಗ್ಗೆ. ನೀನು ಮಾತಾಡೋದು? ಹೌದು, ನಾನು ಇವ್ರ ಹತ್ರ ಕ್ವಶನ್ ಕೇಳೋದು, ಇವ್ರಿಗೆ ತಿಳಿದ ಮಟ್ಟಿಗೆ ಇವರು ಆನ್ಸರ್ ಮಾಡ್ತಾರೆ. ನಾವು ಯಾವುದೇ ಪಕ್ಷದ ಪರ ವಿರೋಧ ಮಾತಾಡ್ತಾ ಇಲ್ಲ, ನಮ್ಮ ಅನಿಸಿಕೆನ ಹಂಚ್ಕೊಳ್ತಾ ಇರೋದು ಅಷ್ಟೇ. ಏನಾದರೂ ಎಲ್ಲೋ ಮಾತಿನ ಬರದಲ್ಲಿ ತಪ್ಪು ಇದ್ದರೆ ಕ್ಷಮಿಸಿ. ನಾವು ತಿಳ್ಕೊಂಡಿದ್ದೇ ತಪ್ಪಿದರೆ ಕಮೆಂಟ್ ಮಾಡಿ ಅದು ತಪ್ಪು ಅಂತ ಹೇಳಿ ಅಷ್ಟೇ, ಇನ್ನೇನು ಹೇಳ್ಕೊಳ್ಳಲ್ಲ, ಇನ್ನೇನು ಕೇಳಲ್ಲ. ಸೊ ಸ್ಟಾರ್ಟ್ ಮಾಡೋಣ. ಇವಾಗ ಸ್ವಲ್ಪ ಕ್ವಶನ್ಗಳಿದ್ದಾವೆ. ನನಗೆ ಆ ಕ್ವಶನ್ ಇದೆ, ನನಗೇನು ಡೌಟ್ ಇರೋದನ್ನ ನಾನು ಅವ್ರ ಹತ್ರ ಕೇಳ್ತೀನಿ, ಅವರು ಕ್ಲಾರಿಫೈ ಮಾಡ್ತಾರೆ. ಅವ್ರಿಗೆ ಗೊತ್ತಿಲ್ಲ ಅನ್ನೋದನ್ನು ನೀವು ಕ್ಲಾರಿಫೈ ಮಾಡಿ, ಸರಿನಾ? ಓಕೆ, ಸ್ಟಾರ್ಟ್ ಮಾಡೋಣ ಇವಾಗ. 3D ಅಜಿತ್ ಅವರೇ, ಫಸ್ಟ್ ಕ್ವಶನ್, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಚೇಂಜ್ ಆಗ್ತಾರಾ? ಕರ್ನಾಟಕದಲ್ಲಿ ಇನ್ನೂ 2.5 ವರ್ಷ ಚೇಂಜ್ ಆಗಲ್ಲ. ಅಕಸ್ಮಾತ್ ಚೇಂಜ್ ಆಯಿತು ಅಂದರೆ ಮತ್ತೊಮ್ಮೆ ನೆಕ್ಸ್ಟು ಇವಾಗ 2.5 ಇಯರ್ ಆದಮೇಲೆ ನೆಕ್ಸ್ಟ್ ಇಯರ್ ಬರುತ್ತಲ್ಲ ಎಲೆಕ್ಷನು, ಅದರಲ್ಲಿ ಕಾಂಗ್ರೆಸ್ ಅಂತೂ ಪಕ್ಕ ಬರೋಲ್ಲ. ಅಂದರೆ ಚೇಂಜ್ ಆದರೆ ಅಂದರೆ ನೀವು ಹೇಳ್ತಾ ಇರೋ ಹೇಗಿದೆ ಅಂದರೆ, CM ಸಿದ್ದರಾಮಯ್ಯನವ್ರನ್ನ ಇವರು DK ಶಿವಕುಮಾರ್ನವರು ಹೇಗಾದರೂ ಮಾಡಿ ಅವ್ರನ್ನ CM ಸ್ಥಾನದಿಂದ ಇಳಿಸಿ ಅವರು ಏರಿದ್ರೆ ಯಾವುದೇ ಕಾರಣಕ್ಕೂ ಮುಂದೆ ಬರೋ ದಿನಗಳಲ್ಲಿ ಕಾಂಗ್ರೆಸ್ಸು ಅಧಿಕಾರದಲ್ಲೇ ಇರಲ್ಲ ಅಂತ ಹೇಳ್ತಾ ಇದ್ದೀರಾ? ಅವರು ಸಿದ್ದರಾಮಯ್ಯನವ್ರು ಇದಾರಲ್ಲ, ಅವರೇ ರಾಜೀನಾಮೆ ಕೊಟ್ರೆ ಓಕೆ. ಇಲ್ಲ, ಈಗ ಯಡಿಯೂರಪ್ಪನವ್ರು ಒಂದ್ಸತಿ ಅವ್ರನ್ನೇ ಇಳಿಸ್ಬಿಟ್ರು ಗೊತ್ತಾ. ಅವರು ಸ್ಟೇಜ್ ಮೇಲೆ ಕಣ್ಣೀರಿಕ್ಕಿ ಇಳಿದ್ರು. ಅದಾದ್ಮೇಲೆ ಏನಾಯ್ತು, 80 ದಾಟಿಲ್ಲ, ಡೈರೆಕ್ಟ್ 104 ಸೀಟಿಂದ 64 ಸೀಟ್ ಬಂತು. ಯಾಕೆ ಬಂತು? ಅವ್ರ ಖುಷಿಯಿಂದ ರಾಜೀನಾಮೆ ಕೊಟ್ಟಿದ್ದಿದೆ. ಅವ್ರ ಕ್ಯಾಸ್ಟ್ ಅವ್ರು ಇದ್ದಾರಲ್ಲ, ಅವರು ಓಟ್ ಹಾಕೋರು BJPಗೆ, ಜಾಸ್ತಿ ಓಟ್ ಹಾಕೋರು. ಇವಾಗ ಹಾಕಿದ್ದಾರೆ, ಬಟ್ ಜಾಸ್ತಿ 100% ಹಾಕಿರೋರು. ಇವಾಗ ಏನಾಗಿದೆ ಅಂದರೆ, ಅವರು ಕಣ್ಣೀರಿಕ್ಕಿ ರಾಜೀನಾಮೆ ಕೊಟ್ಟಿದ್ದರಿಂದ ಆ ಥರ 64 ಸೀಟ್ ಬಂದಿದೆ ಅಷ್ಟೇ. ಅದೇ ಕಾಂಗ್ರೆಸ್ ಎಲ್ಲ ಆದರೆ ಸೇಮ್ ಅದೇ ಥರ ಆಗುತ್ತೆ. ಅವರು ಇವಾಗ ಕಾಂಗ್ರೆಸ್ ಅಂದರೆ DK ಶಿವಕುಮಾರ್ ವಕೀಲರು CM ಆಗ್ತಾರೆ ಅಂದ್ಬಿಟ್ಟು ಅವರು ಓಟೆಲ್ಲ ಹಾಕಿದ್ರು. ಅದೇ ಕುರುಬರು ಬೀಳಲ್ಲ ನೆಕ್ಸ್ಟ್ ಟೈಮು, ಆ ಥರ ಆಗುತ್ತೆ. ಇವಾಗ ಸಿದ್ದರಾಮಯ್ಯ ಬಂದು ಒಬ್ಬ ಕುರುಬ ಅಲ್ವಾ, ಅದಕ್ಕೋಸ್ಕರ ಇವರು ದ್ವೇಷ ಕಟ್ಕೋತಾರೆ ಹೆಂಗೆ ಇಳಿಸಿದ್ರು ಅಂತ ಅಷ್ಟೇ. ನಂಗೆ ಅನ್ಸ್ದಂಗೆ DK ಶಿವಕುಮಾರ್ ಅವರು ಈ ಥರ ಎಲ್ಲ ಕೈ ಹಾಕಕ್ಕೆ ಹೋಗಲ್ಲ. ಯಾಕಂದರೆ ಗ್ಯಾರಂಟಿ ಎಲ್ಲ ಇದೆ. ನೆಕ್ಸ್ಟ್ ಅವಧಿನೂ ಈ ಸತಿ ಕರ್ನಾಟಕದ ಮಹಿಳೆಯರು ಎಲ್ಲ 2,000 ರುಚಿ ನೋಡಿದ್ದಾರೆ ತಿಂಗ್ಳಕ್ಕೆ. ನಿಜ. ನೆಕ್ಸ್ಟ್ ಟೈಮು ಇವಾಗ ತಿಂಗಳು 1,000 ಹೆಂಗೋ ಒಂದು ಬರ್ತಿದೆ. ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಬಂದಾಗ ಕಾಂಗ್ರೆಸ್ಗೆ ಹಾಕ್ತಾರೆ. DK ಇನ್ನೂ ಬುದ್ಧಿವಂತ, ಪರವಾಗಿಲ್ಲ, ಇನ್ನೂ 2.5 ವರ್ಷ ಅಷ್ಟೇ ಅಲ್ಲ, ಆಗಲಿ, ಆವಾಗ CM ಆಗ್ಬೋದು ಅಂದ್ಬಿಟ್ಟು ಆಯಪ್ಪನೂ ಸುಮ್ಮನೆ ಇರ್ತಾನೆ. ಅಕಸ್ಮಾತ್ ಏನಾರ ಇಳಿಸಿದ್ರೆ ಟ್ರೈ ಮಾಡಿದ್ರೆ ಅಷ್ಟೇ, ಕಾಂಗ್ರೆಸ್ಸು ನೆಕ್ಸ್ಟ್ ಅವಧಿ ಬರೋಲ್ಲ ನನಗೆ ಅನಿಸಿದಂಗೆ. ಓಕೆ, ನಿಮ್ಮ ಅಭಿಪ್ರಾಯವನ್ನು ತುಂಬ ಚೆನ್ನಾಗಿ ವ್ಯಕ್ತಪಡಿಸಿದ್ದೀರಾ. ಸೊ ನೀವು ಹೇಳೋ ಲೆಕ್ಕ ನೋಡಿದ್ರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ಇನ್ನೂ 2.5 ವರ್ಷ ಅವರು ಪೂರ್ಣಾವಧಿ ಮುಗಿಸ್ಕೊಂಡೇ ರಾಜಕೀಯಕ್ಕೆ ರಾಜೀನಾಮೆ ಕೊಡ್ತಾರೆ. ಹೌದು, ಅದು ರಾಜೀನಾಮೆ ಕೊಡ್ತಾರೋ ಇಲ್ಲ ಗೊತ್ತಿಲ್ಲ. ಪಕ್ಕ ಅವರು ವರ್ಷನೋ 5 ವರ್ಷಕ್ಕೆ ಒಂದ್ಸತಿ ಎಲೆಕ್ಷನ್ ಆಗೋದಲ್ಲ, ಎಲೆಕ್ಷನ್ ಟೈಮ್ಗೆಲ್ಲ ಹೇಳಿದ್ದಾರೆ ಇದೇ ಲಾಸ್ಟ್ ಅವಧಿ, ಇದೇ ಲಾಸ್ಟ್ ಅವಧಿ. 15 ವರ್ಷದಿಂದ ಅದನ್ನೇ ಹೇಳ್ತಾರ ಅವರು. ನೋಡೋಣ ಇನ್ನ ಏನೇನು ನಡೆಯುತ್ತೋ ಅಂತ. ಸರಿ, ಮುಂದಿನ ಪ್ರಶ್ನೆ, ಜಾತಿ ನಿರ್ಮೂಲನೆ ಅಂದರೆ ಏನು? ಅದನ್ನು ಜಾರಿಗೆ ತಂದವರು ಯಾರು? ಅದನ್ನು ಜಾರಿಗೆ ತಂದರು ಯಾರೂ ಇಲ್ಲ. ಇದು ಬ್ರಿಟಿಷರ ಕಾಲ ಇದೆಯಲ್ಲ, ಅವರು ಬ್ರಿಟಿಷರು ಫುಲ್ಲು ಬುದ್ಧಿವಂತರೆ. ಅವರು ಏನು ಅಂದರೆ
ಸಿವಿಲ್ ವಾರ್ ಅಂದರೆ ನಮ್ಮ ದೇಶದೊಳಗೆ ಅವರು ಗಲಾಟೆಗಳಿಕ್ಬೇಕು ಅಂತ ಅವ್ರಿಗೂ ತುಂಬ ಆಸೆ. ಯಾಕಂದರೆ ನಮ್ಮ ದೇಶ ಇವಾಗ ಅವ್ರಿಗಿಂತ ಮುಂದೆ ಇದೆ. ಆವಾಗ ಬ್ಯಾಕ್ ಇತ್ತು, ಹಿಂದೆನೇ ಇತ್ತು, ಇವಾಗ ಮುಂದೆ ಇದೆ. ಸಿವಿಲ್ ವಾರ್ ಅಂದರೆ ನಮ್ಮ ದೇಶ ಒಳಗೇನೆ ಆ ಥರ ಎಲ್ಲ ಜಗಳ ಆಗಿಲ್ಲ ಅಂದರೆ ಇನ್ನೂ ಮುಂದಕ್ಕೆ ಹೋಗ್ತೀರಿ. ವರ್ಲ್ಡಲ್ಲೇ ನಂಬರ್ 1 ದೇಶ ಆಗ್ತೀರ ಅಂದ್ಬಿಟ್ಟು ಜಾತಿನೆಲ್ಲ ತಂದರು. ನಮ್ಗೆ ಗೊತ್ತಿರೋ ಜಾತಿ ಯಾವುದು ಇದ್ದಿದ್ದು ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಷ್ಣವ ಅವಷ್ಟೇ ಇದ್ದಿದ್ದು. ಅಂದರೆ ಅವು ಜಾತಿನೂ ಅಲ್ಲ. ಇದು ಹೇಗೆ ಅಂದರೆ ಅವ್ರವ್ರ ಕೆಲ್ಸದ ತಕ್ಕಂಗೆ ಅವ್ರವ್ರು ಇರೋರು. ಇವಾಗ ನಾನು ಹುಟ್ಟಿದ ತಕ್ಷಣ ಯಾವ ಕ್ಯಾಸ್ಟ್ಗೂ ಸೇರ್ತದಿಲ್ಲ, ಬ್ರಾಹ್ಮಣಗೂ ಸೇರ್ತದಿಲ್ಲ. ನಾನು ಒಬ್ಬರ ಕ್ಷತ್ರಿಯ ಆಗಿದ್ರು ನಾನು ಬ್ರಾಹ್ಮಣನಿಗೂ ಸೇರ್ತದಿಲ್ಲ, ಶೂದ್ರನೂ ಸೇರ್ತಾಳೋ ಮತ್ತೊಂದು ಅದಕ್ಕೆ ಯಾವುದು ಸೇರ್ತದಿಲ್ಲ. ನಾನು 18 ವಯಸ್ಸಾದ್ಮೇಲೆ ಯಾವ ಕೆಲಸನ ಒಪ್ಕೋತೀನೋ ಅದು. ಇವಾಗ ನಾನು 18 ವರ್ಷ ಆದಮೇಲೆ ನಾನು ದೇವಸ್ಥಾನ ಪೂಜೆ ಮಾಡ್ತೀನಿ ಅಂದಮೇಲೆ ನಾನು ಬ್ರಾಹ್ಮಣ ಆಗಿ ಸೇರ್ತೀನಿ. ಅದೇ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋಕ್ಕೆ ಹೋದರೆ ನಾವು ಕ್ಷತ್ರಿಯ ಆಗಿ ಸೇರ್ಕೋತೀರಿ. ಅದೇ ಥರ ಹಂಗೆ ಬಂದಿದ್ದು. ಮತ್ತು ಅದನ್ನು ಇವಾಗ ಜಾತಿ ಕಂಪ್ಲೀಟ್ ಡಿಲೀಟ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ತುಂಬ ಕಷ್ಟ. ಅಂದರೆ ಇವಾಗ ನಮ್ಮ ತಂದೆ ತಾಯಿ ಏನು ಹೇಳ್ಕೊಡ್ತಾರೆ ಗೊತ್ತಾ? ಇವಾಗ ನಮ್ಮ ತಂದೆ ತಾಯಿಯವರು, ನಾನು ಇವಾಗ ಒಂದು ಪಕ್ಷ ಅಧ್ಯಕ್ಷನು ಅಂದ್ಕೊಳ್ಳಿ, ಒಂದು ಪಕ್ಷ ಅಧ್ಯಕ್ಷನು ನಾನು. ಇವಾಗ ನಮ್ಮ ಕ್ಯಾಸ್ಟವನು ನನ್ನ ಆಪೋಸಿಟ್ ಪಕ್ಷದಾಗ CM ಆಗ್ತವನು. ಇಷ್ಟು ಅವರು ನನ್ನ ಮಗನ ನೋಡ್ಬಿಟ್ಟು ನನ್ನ ಪಕ್ಷಕ್ಕೆ ಓಟ್ ಹಾಕಲ್ಲ. ಅವರು ನನ್ನ ಆಪೋಸಿಟ್ ಪಕ್ಷದಾಗ ನಿಂತ್ಕೊಂಡಿರ್ತಾರೆ ಗೊತ್ತಾ? ನಾನು ಆಪೋಸಿಟ್ ಪಕ್ಷದಾಗ ನಿಂತ್ಕೊಂಡಿರ್ತಾರೆ ಗೊತ್ತಾ? ಅವ್ರಿಗೆ ಓಟ್ ಹಾಕ್ತಾರೆ. ಯಾಕಂದರೆ ನಮ್ಮ ಕ್ಯಾಸ್ಟವನೊಬ್ಬ CM ಆಗ್ತವನೆ ಅಂತ. ಇದು ನಮ್ಮ ತಂದೆ ತಾಯಿಯವ್ರ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ತಾರ ಅದರಿಂದನೇ ಆಗೋದು. ಆಮೇಲೆ ನಾವು ಸ್ಕೂಲಲ್ಲಿ SC ST OBC ಅಂತ ಇದಿರತ್ತು, ಒಂದು ಸರ್ಟಿಫಿಕೇಟ್ ಇಟ್ಕೊಬರ್ಬೇಕಾಯ್ತು ನಮ್ಗೆ ಹೈಸ್ಕೂಲಲ್ಲಿ. ನಮ್ಗೆ ಅವಾಗ ಗೊತ್ತೇ ಇದ್ದಿಲ್ಲ. ನಮ್ಗೆ ಕುರುಬ, ಒಕ್ಕಲಿಗ, ಬ್ರಾಹ್ಮಣ, ಇದು SC ST ಅಂತ ಏನು ಗೊತ್ತೇ ಇದ್ದಿಲ್ಲ. ಈ ಸ್ಕೂಲಾಗ ಏನಿದೆ ಅದನ್ನು ಫಸ್ಟ್ ಡಿಲೀಟ್ ಮಾಡಬೇಕು. ನಮ್ಗೆ ಯಾಕೆ ಅಂದರೆ ಇವಾಗ ನಮ್ಗೆ ಗೊತ್ತೇ ಇಲ್ಲಪ್ಪ. OBC ಅಂದ್ರೆ ಗೊತ್ತಿಲ್ಲ, SC ST ಅಂದ್ರೆ ಏನು ಗೊತ್ತಿಲ್ಲ. ನಾವು ಮನೆಗೆ ಬಂದು ಕೇಳೋ ಅಂದರೆ ಈ ಸ್ಕೂಲಾಗೆ ಫಸ್ಟ್ ನಮ್ಮ ತಲೆ ಒಳಗೆ ತುಂಬಿಸೋದು. ಅದಕ್ಕಿಂತ ಮುಂಚೆ ನಮ್ಗೆ ಯಾವ ಕ್ಯಾಸ್ಟು ಗೊತ್ತಿಲ್ಲ ಅಷ್ಟೇ. ಇವಾಗ ಅದನ್ನು ಹೋಗಿಸ್ಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ. ಇವಾಗ ಆ ಕ್ಯಾಸ್ಟ್ ಎಲ್ಲ ಹೋಗ್ಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ನಾವು ನಮ್ಮ ಮಕ್ಕಳಿಗೆ ನಾವು ಮನುಷ್ಯರು ಅಂತ ಮಾತ್ರ ಹೇಳಬೇಕು. ಮನುಷ್ಯತ್ವ ಹೆಂಗಿರಬೇಕು ಅಂದರೆ ನಾವೆಲ್ಲರೂ ಒಂದೇ ಥರ ನೋಡಬೇಕು. ಇನ್ನೊಂದು, ಇವಾಗ ವಯಸ್ಸಾದವ್ರು ಇರ್ತಾರೆ ಮನೆಯಲ್ಲಿ, ಅವ್ರದ್ದೇ ಕಾಟನ. ಇವಾಗ ನಾವು ಬೇರೆಯವ್ರನ್ನೆಲ್ಲ ಮನೆ ಕಟ್ಸ್ಕೊಬಿಡ್ತೀರಿ. ಈ ವಯಸ್ಸಾದವ್ರಂತೂ ಪಕ್ಕ ಕಟ್ಸ್ಕೊರೋದೇ ಇಲ್ಲ. ಅದೊಂದು ತುಂಬ ಪ್ರಾಬ್ಲಮ್ಮು. ಇವಾಗ ನಮ್ಮ ಜನರೇಷನ್ ಇದೆಯಲ್ಲ, ನಮ್ಗೆ 25 ವರ್ಷದಿಂದ ನಮ್ಮ ಫಾದರ್ಸು ಮದರ್ಸು ಅವರು ಜನರೇಷನ್ ಇತ್ತು. ಅದಕ್ಕಿಂತ ಮುಂಚೆದು 25 ಇಯರ್ಸ್ 50 ವರ್ಷದ ಹಿಂದೆದು ಆ ಥರ ನಮ್ಮ ತಾತನವರು ನಮ್ಮ ಮುತ್ತಾತನವ್ರದ್ದು ಜನರೇಷನ್ ಇತ್ತು. ಇವಾಗ ನಮ್ಮ ಜನರೇಷನಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾವೊಂದು ಯಾವ ಕ್ಯಾಸ್ಟು ಇಲ್ಲ, ಎಲ್ಲರೂ ಒಂದೇ. ನಾವು ಮಾಡಿದ್ದೆ ನಮ್ಗೆ ಊಟ ಹಾಕೋದು. ನಾವು ಒಬ್ಬರು ಕ್ಯಾಸ್ಟ್ ಬೈಯೋದು ಬೇಡ, ಒಬ್ಬರಿಂದ ತಿನ್ನೋದು ಬೇಡ. ನಾವು ಮಾಡಿದ ಒಳ್ಳೆತನ ನಮ್ಮ ಮಕ್ಕಳಿಗೆ ಕಲಿಯಿರಿ ಅಂತ ಹೇಳ್ಕೊಡ್ಬೇಕು. ಕ್ಯಾಸ್ಟ್ ಫುಲ್ಲು ಹೋಗುತ್ತೆ ಒಂದು ಇನ್ನೊಂದು 50 ವರ್ಷ ಬೇಕು. ನಾವು ಹಿಂದೂ ಮುಸ್ಲಿಮ್ಸು ಅನ್ನೋದು ಪಕ್ಕ ಇರ್ತದೆ. ಬಟ್ ನಮ್ಮಲ್ಲಿರೋ ಜಾತಿ ಹೋಗ್ಲಾಡಿಸ್ಬೇಕು ಅಂದರೆ ST ಅನ್ನೋದಲ್ಲ ಇನ್ನೊಂದು 50 ವರ್ಷ ಬೇಕು. ಯಾಕಂದರೆ ನಮ್ಮ ತಂದೆಯವ್ರ ಜನರೇಷನ್ ಅವ್ರದೆಲ್ಲ ಮುಗ್ದೋದ್ಮೇಲೆ ಆ ಥರ ಆಗುತ್ತೆ. ಯಾಕಂದರೆ ನಾವು ಇವಾಗೇ ಸ್ಟಾರ್ಟ್ ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಎಲ್ಲ ನಾರ್ಮಲ್ ಥರ ಬೆಳೆಸ್ಬೇಕು ಅಷ್ಟೇ. ಇನ್ನೊಂದು 50 ವರ್ಷ ಆಗುತ್ತೆ. ಓಕೆ, ದುಡ್ಡಿಗೋಸ್ಕರ ಓಟ್ನ ಮಾರ್ಕೊಳ್ಳೋ ಅಂಥ ಜನರಿಗೆ ನೀವೇನು ತಿಳ್ಸೋಕ್ಕೆ ಇಷ್ಟಪಡ್ತೀರ? ದುಡ್ಡಿಗೋಸ್ಕರ ಓಟ್ನ ಮಾರ್ಕೊಳ್ಳೋ ಅವ್ರು ದಡ್ಡನ ಮಕ್ಕಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವಾಗ ಒಬ್ಬ MLA ಹೊಸದಾಗಿ MLA ನಿಂತ್ಕೊತವನೆ. ಅವನು 30 ಕೋಟಿ ಬೆಂಗಳೂರು ಸೈಡಲ್ಲಿ 30 ಕೋಟಿ ಖರ್ಚು ಮಾಡ್ತಾನೆ. ಯಾಕಂದರೆ ಅವನು 300 ಕೋಟಿ ಹೊಡೆಯೋಕ್ಕೆ ಖರ್ಚು ಮಾಡ್ತಾವನೆ. 30 ಕೋಟಿ ಇದು ಮತ್ತು ಫ್ರೀ ಗ್ಯಾರಂಟಿ ಅವೆಲ್ಲ ಅದೇ ಸ್ಕೀಮು. 2,000 ಸಾವಿರಗೋಸ್ಕರ ನಮ್ಮ ದೇಶನ ಹಾಳಾತೈತೆ ಅಷ್ಟೇ. ಅವರು ಹೆವಿ ದಡ್ಡ ಮಕ್ಕಳು. ಯಾರು ಕ್ಯಾಶ್ ನೋಡಿ ಹಾಕ್ತಾರೆ, ದುಡ್ಡು ನೋಡಿ ಹಾಕ್ತಾರೆ, ಅವರೆಲ್ಲ ವೇಸ್ಟು. ನಮ್ಮ ಭೂಮಿ ಮೇಲೆ ಇರಬಾರ್ದು ಅಷ್ಟೇ. ಸರಿ, ಓಕೆ.
ಬಿ ಜೆ ಪಿಯ ಮುಂದಿನ ಸಿ ಎಮ್ ಯಾರು ಆಗುವ ಚಾನ್ಸ್ ಜಾಸ್ತಿ ಇದೆ? ಇದಕ್ಕೆ ಆಪ್ಷನ್ಸ್ ಇದೆ, ನಿಮ್ಮ ಯಾರು ಅಂತ ನೀವು ತಿಳಿಸಿ. ಆಪ್ಷನ್ ಎ ತೇಜಸ್ವಿ ಸೂರ್ಯ ಅವರು, ಆಪ್ಷನ್ ಬಿ ಸಿ ಟಿ ರವಿ ಅವರು, ಆಪ್ಷನ್ ಸಿ ವಿಜಯೇಂದ್ರ ಯಡಿಯೂರಪ್ಪ ಯಡಿಯೂರಪ್ಪ ಮಗ ವಿಜಯೇಂದ್ರ ಅವರು, ಆಪ್ಷನ್ ಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ನನಗೆ ಅದಂಗೆ ಸಿ ಟಿ ರವಿ. ಯಾಕೆ ಅಂದರೆ ಅವರು ಹಳಬರು. ವಿಜೇಂದ್ರ ಆಗಲಿ ಅವರು ಇನ್ನು ಫಸ್ಟ್ ಎಲೆಕ್ಷನ್ ವಿನ್ ಆಗಿ ಬಂದಿರೋದು. ವಿಜೇಂದ್ರ ಆಗೋ ಡೌಟ್. ವಿಜೇಂದ್ರ ಅವರು ಇನ್ನೊಂದು 20 ವರ್ಷ ಆದಮೇಲೆ ಬೇಕಂದ್ರೆ ಟ್ರೈ ಮಾಡ್ಬೋದು. ಮತ್ತು ಯತ್ನಾಳ್ ಅವರು ನಂಗೆ ಯಾಕೋ ಡೌಟು. ಯಾಕಂದರೆ ಅವರು ಪಕ್ಷ ಬಿಟ್ಟು ಹೋಗ್ತಾರೆ, ಪಕ್ಷದವ್ರನ್ನೇ ಬೈತಾರೆ, ಒಂದ್ಸತಿ ಬಿ ಜೆ ಪಿಯವ್ರನ್ನೇ ಬೈತಾರೆ, ರಾಜ್ಯದ ಬಿ ಜೆ ಪಿಯವ್ರನ್ನ ಬೈತಾರೆ, ಮತ್ತು ಸೆಂಟ್ರಲ್ ಬಿ ಜೆ ಪಿಯವ್ರನ್ನ ಹೊಗಳ್ತಾರೆ. ಆ ಥರ ಆಚೆಗೆ ಹೋಗಿ ಬರ್ತಾಯಿರ್ತಾರಲ್ಲ, ಅದಕ್ಕೋಸ್ಕರ ಅವ್ರು ಆಗೋದು ಡೌಟೇ ನನಗೆ. ಮತ್ತು ತೇಜಸ್ವಿ ಸೂರ್ಯ ಅವರು ಎಮ್ ಪಿ ಎಲೆಕ್ಷನ್ ನಿಂತ್ಕೊಳ್ಳೋದು. ಅವ್ರಿಗೆ ಮತ್ತು ಎಮ್ ಎಲ್ ಎ ಎಲೆಕ್ಷನ್ಗೆ ಸಂಬಂಧ ಇರೋಲ್ಲ. ಅಕಸ್ಮಾತ್ ಇವರು ಎಮ್ ಎಲ್ ಎ ಎಲೆಕ್ಷನ್ ನಿಂತ್ಕೊಂಡು ಗೆದ್ದರು ಅಂದ್ರೂ ಅವರು ಯೂತ್ ಜಾಸ್ತಿ, ಅವ್ರಿಗೂ ಚಾನ್ಸ್ ಇರೋದು ಅಂದ್ರೂ ಯಡಿಯೂರಪ್ಪ ಮಗ ಆದಮೇಲೆ ಚಾನ್ಸ್ ಇರೋದು. ಅದಕ್ಕೋಸ್ಕರ ಸಿ ಟಿ ರವಿ ಅವರೇ ಆಗ್ಬೋದು ಈ 4 ಆಪ್ಷನಲ್ಲಿ. ಓಕೆ. ಈಗಿರುವ ಜನ್ರೇಷನ್ಗೂ ಮುಂದೆ ಬರುವ ಜನ್ರೇಷನ್ಗೂ ಎಜುಕೇಷನ್ ಇಂಪಾರ್ಟೆಂಟಾ? ಎಜುಕೇಷನು, ದೇಶ ಉದ್ಧಾರ ಆಗಬೇಕು ಅಂದರೆ ಎಜುಕೇಷನ್ ಇಂಪಾರ್ಟೆಂಟು. ನೀವು ಉದ್ಧಾರ ಆಗಬೇಕು ಅಂದರೆ ಎಜುಕೇಷನ್ ಬೇಸಿಕ್ ಗೊತ್ತಿದ್ರೆ ಸಾಕು. ಇವಾಗ ABCD 1 2 3 ಅಡಿಷನು, ಸಬ್ಸ್ಟ್ರಾಕ್ಷನು ಮತ್ತು ಗೊತ್ತಿದ್ರೆ ಸಾಕು. ಯಾಕೆ ದೇಶಕ್ಕೂ ಉಪಯೋಗ ಜಾಸ್ತಿ ಅಂದರೆ ಇವಾಗ ನಾಸಾದಾಗಿರೋರೆಲ್ಲ ಎಜುಕೇಟೆಡ್. ನಮ್ಮ ದೇಶ ಇವಾಗ ನಾಸಾ ಬಂದ್ಬಿಟ್ಟು ಅಮೇರಿಕದಾಗ ಇರೋದಪ್ಪ. ನಮ್ಮ ದೇಶದಾಗ ಬಂದ್ಬಿಟ್ಟು ಇಸ್ರೋ ಅಂತ ಐತೆ. ಇಸ್ರೋದಾಗಿರೋರೆಲ್ಲ ಎಜುಕೇಷನೇ. ನಾವು ಸಡನ್ನಾಗಿ ಅನ್ಎಜುಕೇಟೆಡ್ ನೋಡ್ಬಿಟ್ಟು ಅದೊಳಗೆ ಬಿಟ್ಬಿಟ್ಟು ಹೋಗುವ ಮೂನ್ ಒಳಗೆ ಹೋಗುವ ಅಂದರೆ ಆಗಲ್ಲ. ದೇಶ ಉದ್ಧಾರ ಆಗಬೇಕಂದ್ರೆ ಎಜುಕೇಷನ್ ಇಂಪಾರ್ಟೆಂಟು. ನಾವು ಉದ್ಧಾರ ಆಗಬೇಕಂದ್ರೆ ಬೇಸಿಕ್ ಗೊತ್ತಿದ್ರೆ ಸಾಕು. ಒಟ್ಟಿನಲ್ಲಿ 4 ಜನರ ಮಧ್ಯೆ ಮಾತಾಡೋಷ್ಟು ಬೇಸಿಕ್ ನಾಲೆಜ್ ತಿಳ್ಕೊಂಡಿದ್ರೆ ಸಾಕು ಅಂತ ಹೇಳ್ತಿದ್ದೀರಾ. ಔಟ್ ಆಫ್ ಸ್ಟೇಟ್ ಹೋದ್ರೆ ಹಿಂದಿ ಗೊತ್ತಿದ್ರೆ, ಮತ್ತು ಇಲ್ಲಿ ಕರ್ನಾಟಕದಾಗ ಕನ್ನಡ ಓದಾಗ ಬಂದರೆ, ಔಟ್ ಆಫ್ ಕಂಟ್ರಿ ಹೋದ್ರೆ ಇಂಗ್ಲೀಷ್ ಮಾತಾಡೋಂಗೆ, ಮತ್ತು ಅಡಿಷನು, ಸಬ್ಸ್ಕ್ರಿಪ್ಷನು, ಈ ಬೋರ್ಡ್ ಮೇಲೆ ಬರ್ದಿದ್ದು ಓದೋಕೆ ಬಂದರೆ ಸಾಕು. ಇದನ್ನ ಬರೆದ್ರೆ ಸಾಕು. ಅಷ್ಟು ಬೇಸಿಕ್ ಗೊತ್ತಿದ್ರೆ ಸಾಕು. ಏನು ಡಿಗ್ರಿ MBA ಏನು ಆರಾಮಾಗ ಅವನು ಪಾನಿಪುರಿ ಅಂಗಡಿಯವನೇ ದಿನಕ್ಕೆ 2,000 ದುಡಿತಾನೆ, 60,000. ನಾವು ಸುಮ್ಮನೆ ನಾವು ಸ್ಟಾರ್ಟಿಂಗಿಂದ ನಾವು ಡಿಗ್ರಿ ಮುಗಿಯೋ ಫಸ್ಟ್ಗೆ ಎಷ್ಟು 30 ಲಕ್ಷ 40 ಲಕ್ಷದ ಗಂಟೆ ಖರ್ಚು ಮಾಡಿರ್ತೀರಿ. ನೀವು ಕೊಡೋದು ಎಷ್ಟು 25-30 ಸ್ಟಾರ್ಟಿಂಗು. ಅದನ್ನು ರೀಕವರ್ ಮಾಡೋದು ಹೆಂಗೆ ಹೇಳಿ? ನಾರ್ಮಲ್ ಬಿಸ್ನೆಸ್ ಮಾಡಿಬಿಟ್ರೆ ಬೆಸ್ಟು. ಅದನ್ನು ರೀಕವರ್ ಮಾಡೋಷ್ಟರಲ್ಲೇ ನಿಮ್ಗೆ ಏಜ್ ಆಗೋಗಿರುತ್ತೆ. ಸೊ ಈಗಿದೆ ಇಲ್ಲಿ ಎಜುಕೇಷನ್ ವ್ಯವಸ್ಥೆ. ಎಜುಕೇಷನ್ನು ಇಂಪಾರ್ಟೆಂಟ್ ಇಲ್ಲ, ಸಂಬಂಧ ಇಲ್ಲ. ಸೊ ಕರ್ನಾಟಕ ಸರ್ಕಾರದಲ್ಲಿ ಆನ್ಲೈನ್ ಬೆಟ್ಟಿಂಗ್ನ ಬ್ಯಾನ್ ಯಾಕೆ ಮಾಡಲ್ಲ? ಕರ್ನಾಟಕನೇ ಅಲ್ಲ, ಇಡೀ ಇಂಡಿಯಾದಾಗೆ ಮಾಡಲ್ಲ. ಇವಾಗ ಅಮೇರಿಕ ಎತ್ಕೊಳ್ಳಿ. ಅಮೇರಿಕದಲ್ಲಿ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಅಂತ ಅಪ್ಲಿಕೇಶನ್ ಇದೆ. ಆದರೆ ಇಲ್ಲೇ ಯಾವ ಥರ ಇದ್ರೆ Dream11 ಹೆಂಗಪ್ಪ ಅದು? ಅವರು ಒಂಥರ ಅಂದರೆ ಮಕ್ಕಳನ್ನ ಜೂಜೂಕ ಹಾಕಿ ಅವ್ರ ಟ್ಯಾಕ್ಸ್ನ ಎತ್ಕೋತಾ ಇದ್ದಾರೆ ಇಂಡಿಯಾದಾಗ ಫುಲ್ಲು. ಅದು ಇಂಪಾರ್ಟೆಂಟ್ ಇಲ್ಲ, ಏನಿಲ್ಲ. ಮತ್ತು ಏನಾಗುತ್ತೆ ಗೊತ್ತಾ, ಇವಾಗ ಯುನೈಟೆಡ್ ಕಿಂಗ್ಡಮ್, ಬ್ರಿಟಿಷರು, ಇದು ಇಂಗ್ಲೆಂಡವರು ಇಲ್ಲಿರೋನೆಲ್ಲ ಜೂಜುನೆಲ್ಲ ಇದು ಮಾಡಲ್ಲ. ಅವರು ಕ್ರಿಯೇಟ್ ಮಾಡಿ ಇದೊಳಕ್ಕೆ ಬಿಡ್ತಾರೆ. ಯಾಕಂದರೆ ಯೂತ್ ಎಲ್ಲ ಹಾಳಾಗಬೇಕು. ಯೂತ್ ಹಾಳಾದರೆ ಚೈನೀಸನ್ನಾಗಲಿ ಇಂಗ್ಲೆಂಡನ್ನಾಗಲಿ ಅವ್ರಿಗೆಲ್ಲ ಇಂಡಿಯಾ ನೋಡಿದ್ರೆ ಒಂಥರ ಅಮೇರಿಕನ ಆಗಲಿ ಅವ್ರಿಗೆಲ್ಲ ಯೂತ್ ನೋಡಿದ್ರೆ ಹಾಳಾಗಬೇಕು. ಯಾಕಂದರೆ ಯೂತನ್ನು ಕಂಟ್ರೋಲ್ ಮಾಡಿದ್ರೆ ಮುಂದಿನ ಜನರೇಷನು, ಮುಂದಿನ ದೇಶನೂ ಸ್ವಲ್ಪ ಕಂಟ್ರೋಲಾಗಿರ್ತದೆ. ಯಾಕಂದರೆ ಯೂತೇ ಗಟ್ಟಿಗಿಲ್ಲ ಅಂದಮೇಲೆ ದೇಶ ಹೆಂಗೆ ಗಟ್ಟಿಗಿರ್ತದೆ ಹೇಳಿ? ಯೂತ್ಗೆ ತಲೆ ಓಡ್ದಷ್ಟು ದೇಶ ತಲೆ ಓಡ್ತದೆ. ಅವರೇನು ಅಂದರೆ ಸ್ಟಾರ್ಟಿಂಗ್ ಬಿಟ್ಟವರು ಕಾಸು ಕೊಡ್ತಾರಪ್ಪ.
ಆಮೇಲೆ ತಿರ್ಗಾ ಇಂಡೋ ಯೂತ್ಗೆಲ್ಲ ಇನ್ನು 3 ವರ್ಷ 4 ವರ್ಷ ಅದೇ ಗುಂಗಾಗಿರಬೇಕು. ಅದು ಕಂಟ್ರೋಲ್ ಮಾಡಿಬಿಟ್ಟಿದೆ ಬೇರೆ ದೇಶದವರು ನಮ್ಮ ದೇಶನ ಕಂಟ್ರೋಲ್ ಮಾಡಿಬಿಟ್ಟಿರ್ತಾರೆ. ಇಲ್ಲಿ ನೋಡಿ ವೆಬ್ಸೈಟಲ್ಲಿ ಬರುತ್ತೆ ಗೊತ್ತಾ, ಸ್ವಲ್ಪ ಅಪ್ಲಿಕೇಶನ್ ಇದೆ, ಪ್ಲೇಸ್ಟೋರಲ್ಲಿ ಸಿಗೋಲ್ಲ, ಬೇರೆ ವೆಬ್ಸೈಟಾಗೆ ಸಿಗ್ತದೆ. ಅವೆಲ್ಲ ಬೇರೆ ದೇಶದವರೇ ಮಾಡೋರು. ಲೈವ್ ಡೀಲರ್ಸು ಅಂತಲೂ ಇಡ್ತಾರೆ, ಲೈವು ಬಂದು ವೀಡಿಯೋನೇ ಇರ್ತದೆ, ಅದು ಮುಂದೆ ಕಾರ್ಡು ಅವರೇ ಹಾಕ್ತಾ ಇರ್ತಾರೆ. ಅವರೆಲ್ಲ ಇವ್ರು ಫಾರಿನರ್ ಇರ್ತಾರೆ. ಯಾಕಂದರೆ ಇದು ಇಂಡಿಯಾಕ್ಕೆ ಮತ್ತು ಜೂಜುಗೆ ಆ್ಯಪ್ಗೆ ಸಂಬಂಧ ಇರೋಲ್ಲ. ಅವರೇ ತಯಾರು ಮಾಡಿ ಇಲ್ಲಿರೋ ಇಂಡಿಯಾಗಿರೋ ಯೂತನ್ನ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿ ಆ ಥರ ಅಪ್ಲಿಕೇಶನ್ ಬಿಡ್ತಾರೆ. ನಮ್ಮ ಇಂಡಿಯಾ ಏನು ಸ್ಯಾಚ್ ಏನಲ್ಲ, ಇವಾಗ ಎಲ್ಲ ಡಿಲೀಟ್ ಮಾಡ್ತಾರಪ್ಪ. ಇವಾಗ ಕ್ರಿಪ್ಟೋ ಅಂತ ಕರೆನ್ಸಿ ಇದೆ, ಅದಕ್ಕೆ 30% ಟ್ಯಾಕ್ಸ್ ಕಟ್ಟಬೇಕು. ಇದು ಅದನ್ನು ಬ್ಯಾನ್ ಮಾಡಲ್ಲ, ಅದು ಒಂಥರ ಜೂಜೆ. ಎಜುಕೇಷನ್ ಅದ್ರ ಬಗ್ಗೆ ಓದಿರೋರ್ಗೆ ಓಕೆ, ಅದನ್ನು ಬ್ಯಾನ್ ಮಾಡ, ಯಾಕಂದರೆ 30% ಟ್ಯಾಕ್ಸ್ ಬರ್ತದೆ. ಇವಾಗ ಇಲ್ಲಿರೋದು Dream11 ಆಗಲಿ, ಮೈ ಸರ್ಕಲ್ ಆಗಲಿ, ಸಮಥಿಂಗ್ ಐತೆ, ಅವೆಲ್ಲ ಹಾಗೆ ಥರ ಟ್ಯಾಕ್ಸ್ ಬರುತ್ತಲ್ಲ, ಅದಕ್ಕೋಸ್ಕರ ಬ್ಯಾನ್ ಮಾಡಲ್ಲ. ನೀವು ಯಾವಾಗಾದರೂ ಆಡಿದ್ದೀರಾ ಆನ್ಲೈನ್ ಬೆಟ್ಟಿಂಗ್ ಏನನ್ನ? ನಾನು ಆಡಿದ್ದೆ ಒಂದು ಟೈಮಲ್ಲಿ, ಬಳೆ ಹುಚ್ಚು, ಆಮೇಲೆ ಕಂಟ್ರೋಲ್ ಆಗಿ ಇವಾಗಿಲ್ಲ, ನೆಮ್ಮದಿಯಾಗಿದ್ದೀನಿ. ಅನುಭವದ ಮಾತುಗಳು ಕೇಳಿ ಮುಂದೆ ಈ ಚಟಗಳಿಗೆ ಬಿದ್ದವರೆಲ್ಲ ಅವರ ಅನುಭವದ ಮಾತನ್ನು ಆಲ್ಮೋಸ್ಟ್ ತಲೆಗೆ ಹೋಗಿಸ್ಕೊಂಡ್ರೆ ತುಂಬ ಒಳ್ಳೆಯದು. ಅವ್ರು ಏನು ಹೇಳಿದ್ರು ಅಂದರೆ, ಆಲ್ಮೋಸ್ಟ್ ಇಡೀ ಯೂತ್ಸ್, ನಮ್ಮ ಇಂಡಿಯಾದಲ್ಲಿರೋ ಯೂತ್ಸ್ ಆಗಲಿ, ಕರ್ನಾಟಕದಲ್ಲೆಲ್ಲ ಇಂಡಿಯಾದಲ್ಲಿರೋ ಯೂತ್ಸ್ನ ಔಟ್ ಆಫ್ ಅವರು ಸುಮ್ಮನೆ ಒಂದು ಅಪ್ಲಿಕೇಶನಿಂದ ಮೈಂಡ್ಸೆಟ್ ಡೈವರ್ಟ್ ಮಾಡಿದ್ರೆ ನಾವು ವೀಕ್ ಆಗಿ ಹೋಗ್ತೀವಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದಾರೆ. ಅಟ್ರ್ಯಾಕ್ಟ್ ಮಾಡೋದು ಅಂತ ಹೇಳೋದು ಅವರು ಲೆಕ್ಕದಲ್ಲಿ. ಅಟ್ರ್ಯಾಕ್ಟ್ ಮಾಡಿದ್ರೆ ಯೂತ್ಸ್ ವೀಕ್ ಆಗೋದ್ರೆ ಆಲ್ಮೋಸ್ಟ್ ಕಂಟ್ರಿನೇ ಅವ್ರ ಕಂಟ್ರೋಲ್ಗೆ ಎಳ್ಕೊಬೋದಲ್ಲ, ಅದನ್ನು ಅವರು ಈ ಥರ ಹೇಳಿರೋದು. ಸೊ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಬೇರೆ ದೇಶದ ಅಪ್ಲಿಕೇಶನ್ಸ್ ಆಗಲಿ, ಬೇರೆ ದೇಶದ ಇದನ್ನಾಗಲಿ ಅಷ್ಟು ಈಸಿಯಾಗಿ ಹಚ್ಕೊಬೇಡಿ, ಮೈಂಡ್ ತೊಗೊಬೇಡಿ ಅಂತ ಹೇಳ್ತಾ ಇರೋದು. ಸೊ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ನೆಕ್ಸ್ಟ್ ಕ್ವಶನು, ಮುಂದೆ ಬರೋ ದಿನಗಳಲ್ಲಿ ಗೌರ್ಮೆಂಟ್ ಶಾಲೆಗಳು ಅಂದರೆ ಸರ್ಕಾರಿ ಶಾಲೆಗಳು ಕಣ್ಣಿಗೆ ಕಾಣಿಸಲ್ವಾ? ಕಾಣಿಸುತ್ತೆ. ಬೆಂಗಳೂರಾಗ ಕಮ್ಮಿ ಆಗ್ಬೋದು, ಬೇರೆ ಕಡೆ ಎಲ್ಲ ಇದ್ದೇ ಇರುತ್ತೆ. ಯಾಕಂದರೆ ಬೆಂಗಳೂರಾಗೆ ಎಜುಕೇಷನ್ ಬಿಸ್ನೆಸ್ ಆಗ್ಬಿಟ್ಟಿದೆ. ಬೇರೆ ಸೈಡು ಇಷ್ಟು ಒಂದೂರಲ್ಲಿ ಒಂದು 4 ಸ್ಕೂಲುಗಳಿದೆ, ಕಾಲೇಜು ಒಂದು 4-5 ಇರ್ತವೆ. ಬೆಂಗಳೂರಾಗೆಲ್ಲ ಸ್ವಲ್ಪ ಕಷ್ಟನೇ ಇರೋದು ಗೌರ್ಮೆಂಟ್ ಸ್ಕೂಲುಗಳು, ಆದರೂ ಇರ್ತವೆ ಒಂದು ಅಲ್ಲಿ ಇಲ್ಲಿ ಅಂತ ಇರ್ತವೆ. ಯಾಕಂದರೆ ಔಟ್ಸೈಡ್ ಅವರೆಲ್ಲ ಬಂದಿರ್ತಾರೆ, ಕೂಲಿ ಮಾಡೋರು ಬಂದಿರ್ತಾರೆ, ಮತ್ತು ಬಡವರು ಇರ್ತಾರೆ. ಬೆಂಗಳೂರು ಅಂದರೆ ಏನು ಬೇರೆ ಸಾಕೋರೇ ಇರೋಲ್ಲ, ಇಲ್ಲಿ ಬಿಲ್ಡಿಂಗ್ ಕಟ್ಟೋರೆಲ್ಲ ಬಡವರೇ. ಕಾರ್ಪೊರೇಟ್ರ್ ಆಗಲಿ, ಪೈಂಟ್ ಹೊಡೆಯೋರೇ ಆಗಲಿ, ಮೆಕ್ಯಾನಿಕೇ ಆಗಲಿ, ಅವರೆಲ್ಲ ಬಡವರೇ ಇರ್ತಾರೆ. ಮಕ್ಕಳು ಓದಿಸ್ಬೇಕಂದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಔಟ್ಸೈಡಾಗೆಲ್ಲ ಇನ್ನೂ ಇರುತ್ತೆ. ಓಕೆ, ಬಟ್ ನಮ್ಮ ಬೆಂಗಳೂರಲ್ಲಿ ಕರ್ನಾಟಕ ರಾಜಧಾನಿ ಬೆಂಗಳೂರು ಅನ್ನೋ ಜಾಗದಲ್ಲಿ ಸರ್ಕಾರಿ ಶಾಲೆ ಮೊದಲಿನಿಂದ ಅತಿ ಹೆಚ್ಚು ಇತ್ತು. ಇವಾಗ ಸರ್ಕಾರಿ ಶಾಲೆಗಳು ಕಮ್ಮಿ ಆಗೋದಕ್ಕೆ ಕಾರಣ ಏನು? ಕಮ್ಮಿ ಆಗೋಕ್ಕೆ ಕಾರಣ ಅನ್ನೋದು, ಸರ್ಕಾರಿ ಶಾಲೆಗೆ ಯಾರು ಹೋಗ್ತಾ ಇಲ್ಲ. ಇವಾಗ ಸಾಲ ಮಾಡಿಬಿಟ್ಟು ಆದರೂ ಬಡವರೇ ಆಗಿರಲಿ. ಇವಾಗ ನಮ್ಮ ಮನೆಗೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ನಾವು ಹಸುಮನೆ ಮೇಯಿಸ್ತಾ ಇದ್ದು, ಇವಾಗೂ ಹಸುಮನೆ ಮೇಯಿಸ್ತಾ ಇರೋದು. ಬಟ್ ನಮ್ಮ ಮನೆಗೆ ಎಂಥ ಸ್ಕೂಲ್ಗೆ ಹಾಕಿದ್ರು ಅಂದರೆ ವರ್ಷಕ್ಕೆ 2.5 ಲಕ್ಷ ಆಗೋತ್ತು. ಏನಕ್ಕೆ ಹಾಕೋದು? ಮಕ್ಕಳು ಓದಲಿ ಅಂತ ಹಾಕೋದು. ಸಾಲ ಮಾಡಿ ಆದರೂ ಹಾಕ್ತಾರೆ ಅಷ್ಟೇ. ಪೇರೆಂಟ್ಸು ಇಂಗ್ಲೀಷ್ ಮೀಡಿಯಮ್ಗೆ ಓದಿಸ್ಬೇಕು, ಇಲ್ಲ ಒಂದು ಕನ್ನಡ ಮೀಡಿಯಮ್ಗೆ ಓದಿಸಿದ್ರೆ ಆಗಲ್ಲ, ಇಂಗ್ಲೀಷ್ ಮೀಡಿಯಮ್ಗೆ ಓಡಿಸ್ಬೇಕು. ಅದು ಏನೋ ತಿಂಗಳಿಗೆ 500 ರೂಪಾಯಿ ಇರೋಲ್ಲ, ಅಲ್ಲಿ 2,000 2,500, ಇವಾಗ 4,000 ಆಗ್ಬಿಟ್ಟಿದೆ. ಏನೋ ಅಡ್ವಾನ್ಸು ಅಷ್ಟು ಕೊಡಬೇಕು, ಇದು ಕೊಡಬೇಕು, ಮತ್ತು ಕರಾಟೆ ಕ್ಲಾಸು, ಡ್ಯಾನ್ಸ್ ಕ್ಲಾಸು, ಆ ಅಕಾಡೆಮಿ ಈ ಅಕಾಡೆಮಿ ಅಂತೆಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟವ್ರೆ ಇವಾಗ. ಅದಕ್ಕೋಸ್ಕರ ಕಮ್ಮಿ ಆಗಿದೆ, ಕಮ್ಮಿ ಆಗುತ್ತೆ ಅಷ್ಟೇ. ಒನ್ ವರ್ಡಲ್ಲಿ ಹೆಂಗೆ ಹೇಳಬೇಕು ಅಂತಂದರೆ, ಇದು ಇವಾಗ ಪ್ರೈವೇಟ್ ಸ್ಕೂಲಲ್ಲಿ ಸೆಕ್ಯೂರಿಟಿ ಇರ್ತಾನಲ್ಲ, ಆ ಸೆಕ್ಯೂರಿಟಿ ಅವ್ನು ಸಾಯೋವರೆಗೂ ಅದೇ ಶಾಲೆಯಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡಬೇಕು. ಅವನಿಗೆ ಸ್ಯಾಲ್ರಿ ಬರೋಲ್ಲ, ಅವ್ನ ಮಗನ ಅದೇ ಸ್ಕೂಲಲ್ಲಿ ಓದಿಸ್ಬೇಕು ಅನ್ನೋ ಲೆಕ್ಕದಲ್ಲಿದೆ. ಈ ಥರ ಇವರು ಹೇಳೋ ಫೀಸೆಲ್ಲ ಆ ಥರ ಇದೆ. ಸೊ ಆದಷ್ಟು ಪ್ರೈವೇಟು ಅನ್ನೋದನ್ನೆಲ್ಲ ಬೆಳವಣಿಗೆ ಜಾಸ್ತಿ ಆಗ್ತಾಯಿದೆ. ಜಾಸ್ತಿ ಆದಷ್ಟು ಎಷ್ಟು ಜನಕ್ಕೆ ಒಳ್ಳೇದಾಗ್ತಾ ಇದೆಯೋ ಗೊತ್ತಿಲ್ಲ.
ಕರ್ನಾಟಕದಲ್ಲಿರೋ ಕೆಲವು ಬಡ ಜನರಿಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕನ್ನಡಿಗರಿಗಿಂತ ಹೊರ ರಾಜ್ಯದವರೇ ಜಾಸ್ತಿ ಜನ ಇದ್ದಾರೆ. ಅದನ್ನು ತಡೆಗಟ್ಟಲು ಸರ್ಕಾರದವ್ರು ಏನು ಮಾಡ್ಬೋದು? ಸಾಧ್ಯ ಏನಾ ಅದು? ಈಗ ನಮ್ಮ ಭಾರತ ಅನ್ನೋದು ಒಂದು ದೇಶ. ಭಾರತ ದೇಶದಲ್ಲಿ ನಾವು ಹೋಗಿದ್ದ ಕಡೆ ಎಲ್ಲ ನಾವು ಯಾವ ಲ್ಯಾಂಗ್ವೇಜ್ ಬೇಕಂದ್ರೆ ಮಾತಾಡ್ಬೋದು. ಅದೇ ನಾವು ಮಾತಾಡ್ತಾ ಇದ್ದೀರಲ್ಲ, ಅವ್ರ ಆಪೋಸಿಟ್ ಆಗಿರೋರ್ಗೂ ಆ ಲ್ಯಾಂಗ್ವೇಜ್ ಬಂದರೆ ನಾವು ಮಾತಾಡ್ಬೋದು. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಅವ್ರ ಸೈಡ್ ಅವರು ಯಾಕೆ ಬರ್ತಾರೆ ಅಂದರೆ, ನಮ್ಮದು ಬೆಂಗಳೂರು ಫುಲ್ಲು ಡೆವಲಪ್ಡು ಸಿಟಿ. ಇಲ್ಲಿಗೆ ಯಾಕೆ ಬರ್ತಾರೆ ಅಂದರೆ ವೆದರ್ ಚೆನ್ನಾಗಿರುತ್ತೆ, ಎಜುಕೇಷನ್ ಚೆನ್ನಾಗಿರುತ್ತೆ, ಇಂಥದ್ದೊಂದಿಲ್ಲ ಅನ್ನೋಂಗಿಲ್ಲ, ಎಲ್ಲ ಸಖತ್ತಾಗೇ ಇರುತ್ತೆ. ಅದಕ್ಕೋಸ್ಕರ ಬರ್ತಾರೆ. ಮತ್ತು ಇಲ್ಲಿ BSF ಅವ್ರು ಬರ್ತಾರೆ. BSF ಅವರು 2 ವರ್ಷಕ್ಕೆ 3 ವರ್ಷಕ್ಕೆ ಎಲ್ಲ ಚೇಂಜ್ ಆಗ್ತಾನೆ ಇರ್ತಾರೆ. ಫಸ್ಟ್ ಫಾರ್ಮ್ ಆಗ್ತಾನೆ ಇರುತ್ತೆ. ಒಂದು ಸತಿ ಬೆಂಗಳೂರಾಗ 3 ವರ್ಷ ಇದ್ದರೆ, ಡೆಲ್ಲಿಯಾಗ 3 ವರ್ಷ ಇದ್ದರೆ, ಕಾಶ್ಮೀರಾಗ 3 ವರ್ಷ ಇರ್ತಾರೆ. ಆ ಥರ ಇರ್ತಿದಾರಲ್ಲ, ಅದಕ್ಕೋಸ್ಕರನೇ ಅವರು ಕನ್ನಡ ಅಷ್ಟು ಕಲಿಯಲ್ಲ. ಈಗ ಕಲ್ತ್ಬಿಟ್ಟು ಏನು ಮಾಡ್ತಾರೆ ಅವರು? ಇಲ್ಲೇ ಇವಾಗ ನಾವು ಕನ್ನಡದವರಪ್ಪ, ಇಲ್ಲಿ ಕನ್ನಡ ಇರಬೇಕು ಅಂದಮೇಲೆ ಕರ್ನಾಟಕದಾಗ ಇರಬೇಕು ಅಂದೇಳಿ ಕನ್ನಡನೇ ಮಾತಾಡಬೇಕು. ನಮ್ಗೆ ಕನ್ನಡ ಬರ್ತದೆ. ಅವ್ರು ಕನ್ನಡನೇ ಇರಬೇಕು ಅನ್ಸಲ್ಲ, ಯಾಕಂದರೆ ಅವರು ಆಚೆ ಎಲ್ಲ ಹೋಗ್ತಾ ಇರ್ತಾರೆ. ಇನ್ನೊಂದೇನು ಗೊತ್ತಾ, ಅಕಸ್ಮಾತ್ ಅವ್ರು ಇಲ್ಲೇ ಇರ್ತೀನಿ ಅಂತ ಡಿಸೈಡ್ ಮಾಡಿದ್ರು, ನಮ್ಮ ಜನರು ಅವ್ರ ಹತ್ರ ಅವ್ರ ಲ್ಯಾಂಗ್ವೇಜಾಗೆ ಮಾತಾಡ್ತಾರೆ. ಇವಾಗ ಆಂಧ್ರದವ್ರು ಬರಲಿ, ಇಲ್ಲಿ ತೆಲುಗು ಮಾತಾಡ್ತಾರೆ. ತಮಿಳ್ನಾಡವ್ರು ಬರಲಿ, ತಮಿಳ್ ಮಾತಾಡ್ತಾರೆ. ನಾರ್ತ್ ಇಂಡಿಯಾ ಸ್ಟೇಟ್ ಅವ್ರು ಬರಲಿ, ಆ ಭಾಷೆ ಮಾತಾಡ್ತಾರೆ. ನಾವು ಯಾವಾಗ ಕನ್ನಡ ಮಾತಾಡ್ತೀರಾ, ಅವ್ರು ಆವಾಗ ಕನ್ನಡ ಮಾತಾಡ್ತಾರೆ. ಸ್ವಲ್ಪ ಆದರೂ ಅವ್ರಿಗೆ ಮಾತಾಡ ಕನ್ನಡ ಆ ಥರ ಅಲ್ಲ, ಬಿಹೇವ್ ಮಾಡಬಾರ್ದು. ಸ್ವಲ್ಪ ಆದರೂ ನಾವು ಕನ್ನಡ ಮಾತಾಡಬೇಕು. ನಮ್ಮ ಇಲ್ಲಿ ಬೆಂಗಳೂರವ್ರ ಜನಕ್ಕೆ ಯಾವ ಥರ ಆಗ್ಬಿಟ್ಟಿದೆ ಅಂದರೆ, ಫುಲ್ ಬಿಸ್ನೆಸ್ಸು. ಇವ್ರಿಗೆ ದುಡ್ಡು ಮಾಡಬೇಕು. ಅವ್ರು ಯಾವ ಲ್ಯಾಂಗ್ವೇಜನ ಮಾತಾಡಲಿ, ಹೆಂಗನ ಮಾಡ್ಕೊಳ್ಳಿ, ನಮ್ಮ ಭಾಷೆ ಮರ್ತೋಗ್ಲಿ, ಅವ್ರು ಬಿಸ್ನೆಸ್ ಮಾಡಬೇಕು, ದುಡ್ಡು ಬರಬೇಕು. ಇನ್ನು ಬಿಲ್ಡಿಂಗ್ ಕಟ್ಟಬೇಕು, ಬಾಡಿಗೆಗೆ ಬಿಡಬೇಕು, ಹಿಂದಿಯವರನ್ನ ಬರಲಿ, ತೆಲುಗುವರನ್ನ ಬರಲಿ, ತಮಿಳವ್ರನ್ನ ಬರಲಿ, ಬಿಸ್ನೆಸ್ ಮಾಡಬೇಕು, ದುಡ್ಡು ಮಾಡಬೇಕು, ಅಷ್ಟೇ ಮೈಂಡ್ ಸೆಟ್ ಆಗಿರುತ್ತೆ. ಇವ್ರು ಯಾವಾಗ ಕನ್ನಡ ಮಾತಾಡ್ತಾರ, ಅವರು ಪಕ್ಕ ಕನ್ನಡ ಮಾತಾಡ್ತಾರೆ. ಅವ್ರು ಯಾವಾಗ ಹಿಂದಿ ಮಾತಾಡ್ತಾರ, ಇವ್ರು ಯಾವಾಗ ಕನ್ನಡ ಮಾತಾಡ್ತಾರ, ಒಬ್ರಿಗೊಬ್ರಿಗೆ ಅರ್ಥ ಆಗಲ್ಲ. ಆವಾಗ ಅವ್ರು ಕನ್ನಡ ಮಾತಾಡ್ತಾರೆ. ಸೊ ಫಸ್ಟು ಇಲ್ಲಿರೋರು ಎಷ್ಟೇ ಅವ್ರಿಗೆ ಭಾಷೆ ಬಂದಿಲ್ಲ ಅಂದ್ರೂ ನೀವು ಕನ್ನಡದಲ್ಲೇ ಸಂಭಾಷಣೆ ನಡೆಸಿದಷ್ಟು ಅವರು ಕನ್ನಡ ಕಲಿತಾರೆ ಅನ್ನೋದನ್ನು ಇವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೇನು ಹೇಳೋದು, ಇಲ್ಲಿರೋರೇ ಕನ್ನಡ ಜಾಸ್ತಿ ಬಳಸಲ್ಲ. ಕೆಲವರೆಲ್ಲ ಕನ್ನಡ ಗೊತ್ತಿದ್ರು ಕೂಡ ಪ್ರೊಫೆಷ್ನಲ್ಲು, ಅಫಿಷಿಯಲ್ಲು ಅನ್ನೋ ರೀತಿಲಿ ನೋಡ್ತಾರೆ. ಕನ್ನಡ ಬಂದರೂ ಕೂಡ ಅವರೇ ಕನ್ನಡ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡೋದು. ಹೆಂಗೆ ಅಂದರೆ ಏನು ಆ ಪ್ರೊಫೆಷ್ನಲ್ಲು, ಅಯ್ಯಪ್ಪ, ನಾನು ಕೆಲವ್ರ ಮನೆಗೆ ಹೋಗಿದ್ದಾಗ ನನಗಾಗಿರೋ ಅನುಭವನೇ ಇದು. ಅವರು ಕನ್ನಡ ಬರುತ್ತೆ ಅವ್ರಿಗೆ, ಕನ್ನಡದಲ್ಲಿ ನಾನು ಮಾತಾಡಿಸ್ದೆ ಅಷ್ಟೇ. ಅವ್ರ ವೈಫ್ ಏನಂದ್ರೆ ಗೊತ್ತಾ, ಕನ್ನಡದಲ್ಲೇ ಇಂಗ್ಲೀಷಲ್ಲಿ ಅವ್ರ ಹಸ್ಬೆಂಡ್ಗೆ ಹೇಳ್ತಾಯಿದ್ರು, ಇವರೆಲ್ಲ ಪ್ರೊಫೆಷ್ನಲ್ ಆಗಿರ್ಬೇಕಲ್ವಾ ಅಂತ ಅವ್ರು ಹೇಳ್ತಾಯಿದ್ರು. ಸೊ ಆಗಿರೋ ಅನುಭವನೇ. ಆದಷ್ಟು ಕನ್ನಡ ಬಂದರೂ ಕೂಡ ಇಷ್ಟು ಪ್ರೊಫೆಷ್ನಲ್ ಆಗೋದು, ಕನ್ನಡ ಭಾಷೆ ಮಾತಾಡ್ದಿರೋ ಅಷ್ಟು ಪ್ರೊಫೆಷ್ನಲ್ ಆಗೋದು ಬೇಡ ಆಲ್ಮೋಸ್ಟ್ ಅಂತ, ಇದನ್ನು ಒಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಳಿ. ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಪ್ರತಿಯೊಂದು ಕೆಲಸದಲ್ಲೂ ಗೌರ್ಮೆಂಟ್ ಅಧಿಕಾರಿಗಳು ಲಂಚ ತಗೊತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಲಂಚ ಯಾಕೆ ತಗೋತಾರೆ? ಕೊಡೋದಕ್ಕೆ ತಾನೇ ತಗೋರೋದು. ಕೊಟ್ಟಿಲ್ಲ ಅಂದರೆ ಅಲ್ಲ, ನೀವು ಆಧಾರ ಇಕ್ಕೊಂಡು ಇಷ್ಟು ಕೊಟ್ಟಿದ್ದೀನಿ ಅಂತ ಆಧಾರ ಇಕ್ಕೊಂಡು ನೀವು ಹೋಗ್ರಿ ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ. ಯಾಕೆ ನಡೆಯಲ್ಲ? ನೀವು ಇಲ್ಲಿ ಈಸಿಯಾಗಿ ಆಗ್ಬೇಕು ನಿಮ್ಗೆ. ನೀವು ಇಲ್ಲಿಗಲಾಗಿ ಏನೋ ಮಾಡ್ತಾ ಇರ್ತೀರಾ, ಅವರು ಇಲ್ಲಿಗಲ ಕಾಸು ಕೇಳ್ತಾರೆ. ಅವಾಗ ನೀವೇನು ಮಾಡ್ತೀರಾ? ಕೊಡ್ತೀರಾ. ನಿಮ್ಗೆ ಬೇಕು ಕೆಲಸ ಆಗಬೇಕು. ಇವಾಗ ಗೌರ್ಮೆಂಟ್ ಪ್ರಕಾರನೇ ಆ ಸೈನು ಈ ಸೈನು ಅಂತ ಹಾಕ್ಸೋರಕ್ಕೆ ಹೋದರೆ ಅವ್ರಿಗೆ ಇನ್ನೂ ಯಾವ ಥರ ಮೈಂಡ್ ಆಗ್ಬಿಟ್ಟಿರ್ತದೆ ಅಂದರೆ, ನೀವು 30 ಲಕ್ಷದ್ದು ಬಿಸ್ನೆಸ್ ಮಾಡ್ತಾಯಿದ್ದೀರಾ, ಅವ್ರಿಗೆ ಎಷ್ಟು ಸಂಬಳ ಬರ್ತದೆ? 60,000 70,000 ಆ ಥರ ಬರ್ತದೆ. ಅವರು ದುಡ್ಡು ನೋಡಬೇಕು. ಇವಾಗ ನಿಮ್ಮನ್ನು ನೋಡಿದ್ರೆ ಅವ್ರಿಗೆ ದುಡ್ಡು ಥರನೇ ಕಾಣಿಸ್ತದೆ ಅವ್ರಿಗೆ. ನಿಮ್ಮನ್ನು ನೋಡಿದ್ರೆ ಇವಾಗ ಬಾರ್ ಓನರಪ್ಪ, ಇವಾಗ 1 ಕೋಟಿ 2 ಕೋಟಿ ಬೇಕು,
ಇವಾಗ ಇನ್ಸೂರೆನ್ಸ್ ಬೇಕು, ಇನ್ಸೂರೆನ್ಸ್ ಬೇಕು ಅಂದರೆ BBMP ಆಫೀಸ್ಗೆ ಹೋಗ್ಬೇಕು, ಅಲ್ಲೇ ಪರ್ಮಿಷನ್ ತರಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲಿ ಪರ್ಮಿಷನ್ ತರಬೇಕು, ISFಗೆ ಹೋಗ್ಬೇಕು, ಅಲ್ಲಿ ಪರ್ಮಿಷನ್ ತರಬೇಕು, ಫುಡ್ ಆ್ಯಂಡ್ ಹೆಲ್ತು ಆ ಇಂಡಸ್ಟ್ರಿಗೆ ಹೋಗ್ಬೇಕು, ಅಲ್ಲಿ ಇನ್ಸೂರೆನ್ಸ್ ತರಬೇಕು. ಆ ಕಡೆ ಎಲ್ಲ ತಳ್ಳಿ ಎಲ್ಲರಿಗೂ ರೂಢಿ ಆಗ್ಬಿಟ್ಟಿದ್ರೆ ಇಲ್ಲಿ ಸ್ಟಾರ್ಟಿಂಗ್ ಏನು, ಇವಾಗ ನಾನಂತ ಯೂತು, ಇವಾಗ ನಾನು ಒಬ್ಬರ ಹತ್ರ ಓದ್ತೀನಿ, ಅನುಭವ ಆಗಿರೋರ ಹತ್ರ ಏನು ಅಂತೀನಿ, ಅಣ್ಣ ನಾನು ಬಿಸ್ನೆಸ್ ಮಾಡಬೇಕು, ಐಡಿಯಾ ಕೊಡೋಣ ಅಂದಾಗ ಯಾವ ಥರ ಸ್ಟಾರ್ಟ್ ಮಾಡೋದು, ಯಾವ ಥರ ಪ್ರೊಸೆಸ್ ಅಂತ ಅಂದಾಗ, ನೀನು ಇವಾಗ ಹೋಗ್ಬಿಟ್ಟು BBMP ಆಫೀಸ್ಗೆ ಹೋಗ್ಬಿಟ್ಟು ನೀನು ಈ ಥರ ಪರ್ಮಿಷನ್ ತರಕ್ಕೆ ಬರಬೇಕು ಅಂತಾರೆ. ಅದನ್ನ ಹೆಂಗೆ ತಗೋ ಅಂದರೆ ಅವರೇ ಹೇಳ್ತಾರೆ, ಹಿಂಗಲ್ಲ ದುಡ್ಡು ಸ್ವಲ್ಪ ತೆಳ್ಳು, ಅವರೇ ಸೈನ್ ಹಾಕ್ಕೊಟ್ಬಿಡ್ತಾರೆ. ಸ್ಟಾರ್ಟಿಂಗೇ ನೀವು ಈ ಥರ ಮೈಂಡಿಗೆ ತುಂಬಿದ್ಮೇಲೆ ಆ ಹುಡುಗ ಏನಿರ್ತಾನೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಾನೆ, ಅವನು ನೆಕ್ಸ್ಟು ಇದಕ್ಕೆ ಹೋಗಲ್ಲ, ರಿಸ್ಕೇ ತಗೊಳ್ಳಲ್ಲ. ದುಡ್ಡಿದ್ದರೆ ಹಂಗೆ ಕೊಟ್ಟುಬಿಡ್ತಾನೆ. ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋದ್ವಿ, ಕರೆಕ್ಟಾಗಿ ಇದೇ ಮಾಡಲ್ಲ ಅವರು, ಎಲ್ಲ ಕೇರ್ಲೆಸ್ಸು, ಬರ್ತಾರ ಹಿಂಗೆ ಅಷ್ಟೇ ನಡಿಯಪ್ಪ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಗೌರ್ಮೆಂಟ್ ಇದೆ ಅಲ್ಲ, ಇವಾಗ ಪೊಲೀಸವ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರು ಅವರು ಸೀರಿಯಸ್ ಆಗಿ ತಗೊರೋದೇ ಇಲ್ಲ. ನಾವು ಲಾಯರ್ ಹತ್ರ ಕಾಲ್ ಮಾಡಿ ಹೇಳಬೇಕು, ಆವಾಗ ಸ್ವಲ್ಪ ಸೀರಿಯಸ್ ತಗೋತಾರೆ. ಇಲ್ಲಾಂದರೆ ಬನ್ನಿ ಅಂದ್ಬಿಟ್ಟು ಇದೇನಿದು ಟೇಬಲ್ ಕೆಳಗಡೆ ದುಡ್ಡು ಕಳಿಸ್ಬೇಕು. ಆವಾಗ ಹೆವಿ ಸೀರಿಯಸ್ ಆಗಿ ತಗೋತಾರೆ. ಯಾವ ಥರ ಅಂದರೆ, ಸರ್ ಬಂದ್ರಿ ಸರ್, ನಿಮ್ಮ ಹೊಯ್ಸಳ ಅಲ್ಲೇ ಇದೆ, ನಿಮ್ಮ ಮನೆ ಹತ್ರನೇ ಇದೆ, ಬರ್ತಾವ್ರೆ, ಬಂದಿದ್ದೀರಿ ಅಂತ. ಏನು ದುಡ್ಡು ಕೊಟ್ಟರೆ ಹೊಡಿತಾರೆ, ಏನು ಬೇಕಾ. ಇವಾಗ ನಾವು ಏನು ಮಾಡಬೇಕು ಅಂದರೆ, ಲಂಚ ಕೇಳ್ತಾರೆ ಅವರು, ಸುಮ್ಮನೆ ಸಮಥಿಂಗ್ ಕೊಡಿ ಅಂತಾರೆ. ಅವರೇನೋ 30 ಕೋಟಿ ಕೊಡಿ, 10 ಲಕ್ಷ ಕೊಡಿ ಅಂತ ಕೇಳಲ್ಲ, ಸಮಥಿಂಗ್ ಕೊಡಿ ಅಂತಾರೆ. ಆವಾಗ ನೀವು ಕೊಡಬೇಕು. ಕೊಟ್ಬಿಟ್ಟು ಏನು ಮಾಡಬೇಕು ಗೊತ್ತಾ, ಫುಲ್ಲು ವಿಟ್ನೆಸ್ಸು ಸಾಕ್ಷಿಯಿಂದ ನೀವು ವಿಡಿಯೋ ಮಾಡ್ಕೊಂಡು, ಇಲ್ಲಾಂದರೆ ಒಂಥರ ಏನೊಂದಿರಬೇಕು ನಿಮ್ಮ ಹತ್ರ ಸಾಕ್ಷಿ. ಇದು ಬಿಟ್ಟು ಹೋಗಿ ಕಂಪ್ಲೇಂಟ್ ಮಾಡಿ, ಯಾಕೆ ದುಡ್ಡು ರಿಟರ್ನ್ ಬರ್ತದೆ, ನಿಮ್ಮ ಕೆಲಸ ಏನಾಗುತ್ತೆ ಅದು ರಿಟರ್ನ್ ಸಿಗುತ್ತೆ. ನಮ್ಮ ಜನರೇಷನ್ ಆಗಲಿ, ನಮ್ಮ ವ್ಯವಸ್ಥೆ ಆಗಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಅಡಲ್ಟ್ ಆಗಲಿ 18 ಇಯರ್ಸ್ ಪ್ಲಸ್ ಆಗಿದ ತಕ್ಷಣ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಇವಾಗ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಗೊತ್ತಾ. ಅವರೆಲ್ಲ ಸ್ಟಾರ್ಟ್ ಹೇಳೋದೇ ಹಂಗೆ, ಲಂಚ ಕೊಡು ಬೇಗ ಆಗ್ತದೆ, ಸಮಥಿಂಗ್ ಕೊಡು ಬೇಗ ಆಗುತ್ತೆ, DLಗೆ ಹೋಗು ಓಡ್ಸೋಕ್ಕೆ ಬರೋಲ್ಲ ಅವನ್ಕ, ಸಮಥಿಂಗ್ ಕೊಡು ಬೇಗ ಆಗ್ಬಿಡ್ತದೆ. ನೀ ಏನು ಹೆವಿ ಇದು ಎಷ್ಟೋ 12 ಚಕ್ರದ್ದು ಕೊಟ್ಬಿಡ್ತಾರೆ DL ಬೇಕಂದ್ರೆ. ಹಂಗೆ ಇವಾಗ ನೀವು ಯಾವಾಗ ನೀವು ಲಂಚ ಕೊಡೋ ಸ್ಟಾಪ್ ಮಾಡಿ ಕಂಪ್ಲೇಂಟ್ ಮಾಡ್ತೀರಾ ವಿಟ್ನೆಸ್ಸು, ಆವಾಗ ನಿಮ್ಮ ಲಂಚದು ಎಲ್ಲ ಭಯ ಬೀಳ್ತಾರೆ. ಆವಾಗ ಸರಿ. ಮತ್ತು ಇನ್ನೊಂದು ಏನಾಗಿದೆ ಗೊತ್ತಾ, ಎಲ್ಲ ಇವಾಗ ಸೈಬರೇ ಆಗ್ತಿದೆ, ಎಲ್ಲ ಕಂಪ್ಯೂಟರಿಗೆ. ಇನ್ನು ಸ್ವಲ್ಪ ದಿವಸ AI ಅಂತ ಸ್ಟಾರ್ಟ್ ಆಗಿದೆ, ಆವಾಗ ಅವ್ರಿಗಿನ್ನ ಭಯ ಆಗ್ತದೆ. ಇವಾಗ ಗೌರ್ಮೆಂಟ್ ಆಫೀಸರ್ಗಳಿದಾರಲ್ಲ ಅವ್ರಿಗೆ ತುಂಬ ಇನ್ನೂ ಭಯ ಆಗುತ್ತೆ. ಅವ್ರಿಗೆ ಇವಾಗ ಭಯ, ಇವಾಗ ಗೌರ್ಮೆಂಟ್ ಪ್ರೆಸೆಂಟ್ ಆಗಿದ್ದಾರಲ್ಲ ವರ್ಕರ್ಸು, ಗೌರ್ಮೆಂಟ್ ಆಫೀಸರ್ಸು, ಅವ್ರಿಗೆ ಭಯ ಇರೋಲ್ಲ. ಯಾಕಂದರೆ ಗೌರ್ಮೆಂಟ್ ಆಫೀಸರು ಒಂದಿಲ್ಲ ಅಂದರೆ ಒಂದು ಕಡೆ ಹೋಗ್ಬಿಡ್ತದೆ. ಇವಾಗ ಸ್ಟಾರ್ಟಿಂಗ್ ಸೇರಿರ್ತಾರೆ, ಯಾಕಂದರೆ ಅವ್ರಿಗೆಲ್ಲ ಭಯ ಇರ್ತದೆ. ಇವಾಗ ಟೆಕ್ನಾಲಜಿ ತುಂಬ ಮುಂದೆ ಇದೆ, ಹೌದಾ ಇಲ್ಲ? ತುಂಬ ಮುಂದೆ ಇದೆ. ಏನು ಒಂದು ನಾವು ಈ ಥರ ಅಂತ ಹಾಕಿದ್ರೆ ಸಾಕು, ಅದೇ ಎಲ್ಲ ಮಾಡಿಕೊಟ್ಬಿಡ್ತದೆ. ಒಬ್ಬ ಕೆಲಸಗಾರರು ಬೇಡ, ಅವ್ರಿಗೆ ಲಂಚ ಕೊಡೋದು ಬೇಡ, ಪೇಮೆಂಟು ಕೊಡೋದು ಬೇಡ, ಕರೆಂಟ್ ಬಿಲ್ ಒಂದು ಕಟ್ಟಿದ್ರೆ ಸಾಕು, ಎಲ್ಲ ಮಾಡಿ ಬಿಸಾಕ್ತದೆ. ನೀವು ಲಂಚ ಎಲ್ಲ ಮುಗಿಬಾರ್ದು ಅಂದರೆ ಈ ಕೆಲಸ ಮಾಡಿ. ಏನು ಮಾಡಬೇಕು ಅಂದರೆ, ದುಡ್ಡು ಕೊಟ್ಬಿಟ್ಟು ಸಾಕ್ಷಿ ಸಮೇತ ಹೋಗಿ ಕಂಪ್ಲೇಂಟ್ ಮಾಡಿ, ನೀವು ಎಷ್ಟು ದುಡ್ಡು ಕೊಟ್ಟಿದ್ದೀರಾ ಅದು ರಿಟರ್ನ್ ಬರುತ್ತೆ, ನೀವು ಯಾವ ಕೆಲ್ಸಕ್ಕೆ ಹೋಗಿದ್ದೀರಾ ಅದು ರಿಟರ್ನ್ ಬರುತ್ತೆ. ಬಟ್ ಏನು ಅಂದರೆ, ದುಡ್ಡು ಇರೋನು, ಈ ಪ್ರತಿಯೊಬ್ಬ ಬಡವನು ಆ ಥರ ದುಡ್ಡು ಕೊಟ್ಟು ಮಾಡೋಕೆ ಆಗದಿರೋಂಥ ಪರಿಸ್ಥಿತಿಲಿ ಇರ್ತಾನೆ. ಇವಾಗ ದುಡ್ಡು ಇರೋನು, ನೀವು ಹೇಳ್ದಂಗೆ ಬಾರ್ ಓನರ್ ಆಗಿರ್ಬೋದು, ಇನ್ನೊಂದು ಅಪಾರ್ಟ್ಮೆಂಟ್ ಬಿಲ್ಡರ್ ಆಗಿರ್ಬೋದು, ಏನೋ ಅವರು ದುಡ್ಡಿರೋರು ಕೊಟ್ಟು ಆ ಥರ ಮಾಡ್ಕೋಬೋದು. ಬಟ್ ಅದೇ ಅಧಿಕಾರದಲ್ಲಿರೋನ ಹತ್ರ ಒಬ್ಬ ಬಡ ವ್ಯಕ್ತಿಗೆ ಏನೋ ಒಂದು ಕೆಲಸ ಆಗಬೇಕಾಗಿತ್ತು ಅಂತ ಅವನ ಹತ್ರ ಹೋದಾಗ ಅವನು ಅದೇನೇ ಇವ್ರ ಹತ್ರನೇ ಎಕ್ಸ್ಪೆಕ್ಟ್ ಮಾಡೋದು, ಅದು ಎಷ್ಟರ ಮಟ್ಟಿಗೆ ಸರಿ? ಇವಾಗ ಬಡವ ಆದವನು ಎಷ್ಟು ಏನು ಗೊತ್ತಾನೋ, ಹೌದು. ಇವಾಗ ಸಿಂಪಲ್ ಆಗಿ ಒಂದು ಇವಾಗ ಅಷ್ಟು ದೊಡ್ಡ ಮಟ್ಟದ ಒಂದು ಆಧಾರ್ ಕಾರ್ಡ್ ಇದು ಮಾಡ್ಬೇಕಂದ್ರೂ ಅಲ್ಲೋದ್ರೆ ಕಾಸು ತಗೋತಾರೆ. ಇಲ್ಲ ರೇಷನ್ಗೆ ಹೋದ್ರೂ 80 ರೂಪಾಯಿ ಅಂತ ತಗೊಂತಾರೆ. ರೇಷನ್ ಕಾರ್ಡ್ ಹೋಗ್ಬೇಕಾದ್ರೆ ಅದು ತಗೊಳೋದು ಇದೆಯಾ? ಅದು ಬಡವನ ಹತ್ರನ ಆಗಿರ್ಲಿ, ಒಬ್ಬ ಬಡವನು ಅಂದ್ರೂ ಅಮ್ಮಮ್ಮ ಅಂದ್ರೆ ತಿಂಗಳಿಗೆ 15,000 ದುಡಿತಾನೆ. ಬೆಂಗ್ಳೂರಿಗೆ ಬಂದ್ಮೇಲೆ ಅವೆಲ್ಲ, ಈ ನೀವು ಹಳ್ಳಿಯಾಗಿದ್ರು
ಒಂದು ಕೆಲ್ಸಕ್ಕೆ ಅಂದ್ರೆ 15-13 ಪಕ್ಕ ಬಂದೇ ಬರ್ತದೆ. ಅಲ್ಲ ಅವ್ರು ಅಷ್ಟು ನೀವು ಆಧಾರ್ ಕಾರ್ಡ್ ಹೋಗ್ತೀರಾ, ಎಷ್ಟು ಕೇಳ್ತಾನೆ? 200 ರೂಪಾಯಿ ಕೊಡ್ತಾನೆ. 200 ರೂಪಾಯಿ ಹಿಂಗೆ ಕೊಟ್ಬಿಟ್ಟೇನೆ ಸಾಕ್ಷಿ ಸಮೇತ ವಿಡಿಯೋ ಮಾಡ್ಕೊಳ್ಳಿ. ಇವಾಗ 100 ರೂಪಾಯಿ ಕೊಟ್ಬಿಟ್ಟೆ ಸಾಕ್ಷಿ ಸಮೇತ ವಿಡಿಯೋ ಮಾಡಿದ್ರೆ ಅದು ಮೇಲಧಿಕಾರಿಗೆ ಹೋಗಿ ತಲುಪಿಸಿದ್ರು ಮೇಲಧಿಕಾರಿನೂ ಅವ್ರ ತಕ್ಕನಂಗೆ ಇದ್ರೆ ಅವ್ನು ಎಲ್ಲಿಗೆ ನ್ಯಾಯ ಸಿಗುತ್ತೆ ಅಂತ. ಇವಾಗ ಅವ್ರಿಗೆ ಆ ಜನಕ್ಕೆ ಇದಿರಲ್ಲ, ಇವಾಗ ಅವ್ರಿಗೆ ಖುಷಿಯಿಂದ ಕೊಡ್ತಾರೆ. ಅವ್ರು ಕೇಳ್ದಿದ್ಮ್ಯಾಕ ನಮ್ಗೆ ಯಾಕ ಅಷ್ಟೇ. ನಿಮ್ಕ ಇವಾಗ ಸಾಕೋರಾದವರು ಅವ್ರಕ ಲಂಚ ಕೊಡಬಾರ್ದು ಅಂದರೆ ಆ ಥರ ಮಾಡಿರಿ. ಬಡವನಾದವರು ಲಂಚ ಕೊಡಬಾರ್ದು ಅಂದರೆ ನೀವು ಕಷ್ಟ ಬೀಳಬೇಕು. ಇನ್ನೊಂದ್ಸತಿ ಇವಾಗ ಆಧಾರ್ ಕಾರ್ಡ್ ಮಾಡ್ಸೋಕೆ ಲಂಚ ಕೊಡ್ತೀರಂದ್ರೆ ಇನ್ನೊಂದ್ಸತಿ ಯಾವುದೋ ಇನ್ಸೂರೆನ್ಸ್ ಬೇಕು, ಹೋಟೆಲ್ ಇನ್ಸೂರೆನ್ಸ್ ಬೇಕು. ಆವಾಗ ಅದಕ್ಕೋಸ್ಕರನೇ ಕಷ್ಟ ಬೀಳ್ಬೇಕು. 500 ರೂಪಾಯಿ ಖರ್ಚಾಗಲಿ, ಬೇಕಂದರೆ 500 ಅಲ್ಲ 2000 ಖರ್ಚಾಗಲಿ. ನಿಮ್ಗೆ ಇನ್ನೊಂದ್ಸತಿ ಹೆಲ್ಪ್ ಆಗಬೇಕು ಅಂದರೆ ಆ ಥರ ಕೆಲಸ ಮಾಡಬೇಕು. ಇವಾಗ 200-300 ರೂಪಾಯಿ ಕೊಟ್ಬಿಟ್ಟು ನೀವು ಸಾಕ್ಷಿ ಸಮೇತ ಹೋಗಿ ಕಂಪ್ಲೇಂಟ್ ಮಾಡಿಲ್ಲ ಅಂದರೆ ನಿಮ್ಗೆ ಪ್ರಾಬ್ಲಮ್ಮು, ನಮ್ಗೇನಿಲ್ಲ. ಇವಾಗ ದುಡ್ಡು ಇರೋರು ಹೆಂಗೋ ಒಂದು ಜಾರ್ಕತ್ತಾರೆ, ಬಡವ್ರಿಗೆ ತಾನೇ ಪ್ರಾಬ್ಲಮ್. ಮುಂದೆ ಆ ಥರ ಜನರಿಗೆ ಕಷ್ಟ ಬೀಳ್ಬೇಕು. ನೀವು ಇನ್ವೆಸ್ಟ್ ಮಾಡ್ತೀರಾ, ಪ್ರಾಫಿಟ್ ಬೇಕು ಅಂದರೆ ಆಗುತ್ತಾ? ಅಷ್ಟೇ. ಸರಿ, ಮುಂದಿನ ಪ್ರಧಾನಮಂತ್ರಿ ಯಾರಾಗಬಹುದು? ಮುಂದಿನ ಪ್ರಧಾನಮಂತ್ರಿ ಕಾಂಗ್ರೆಸ್ ಅಂತೂ ಬರಲ್ಲ, BJP ಆಗೋದು. ಮುಂದಿನ ಪ್ರಧಾನಮಂತ್ರಿ ನನಗಂತಂಗೆ ಅಮಿತ್ ಶಾ ಆಗ್ಬೋದು. ಯಾಕೆ ಯೋಗಿ ಆದಿತ್ಯನಾಥ್ ಅವರು ಆಗಲ್ವಾ? ಆಲ್ಮೋಸ್ಟ್ ಭಾರತದಲ್ಲಿ ಎಲ್ಲ ಕಡೆಯಿಂದನೂ ಅವ್ರದ್ದು ಹೆಸರೇ ತುಂಬ ಕೇಳ್ಬರ್ತಾ ಇದೆ. ಇಲ್ಲ, ಯೋಗಿ ಅವ್ರದ್ದು ಇವಾಗ ಏಜ್ ಬಂದ್ಬಿಟ್ಟು 40 ಅಲ್ಲ 60 ಪ್ಲಸ್ 50 ಪ್ಲಸ್ 50+ ಇದೆ. ಅವ್ರು ಯಾಕಾಗಲ್ಲ ಅಂದರೆ ಅವರು CM ಆಗಿದ್ದಾರೆ, ಪ್ರೆಸೆಂಟ್ CM ಆಗಿದ್ದಾರೆ. PM ಆಗಬೇಕು ಅಂದರೆ MP ಎಲೆಕ್ಷನ್ ನಿಂತ್ಕೋಬೇಕು. ಈ ಸಡನ್ನಾಗ ಇವಾಗ MLA ಎಲೆಕ್ಷನ್ ಆಗಿ, ಇವಾಗ ಸಡನ್ನಾಗಿ MLA ಎಲೆಕ್ಷನ್ ನಿಂತ್ಕೊತೀನಿ, ನಾನು ಗೆದ್ದುಬಿಡ್ತೀನಿ. ಸಡನ್ನಾಗಿ ನಂಗೆ ಇದು ಕೊಡೋಲ್ಲ, ಏನೋ CM ಪಟ್ಟ ಕೊಟ್ಬಿಡಲ್ಲ. ಹಂಗೆ ಯೋಗಿ ಅವರು CM ಇವಾಗ CM ಆಗಿದ್ದಾರಲ್ಲ, ಅವರು PM ಆಗಬೇಕು ಅಂದರೆ MP ಎಲೆಕ್ಷನ್ ಗೆಲ್ಲಬೇಕು. ಅವರು ಸಡನ್ನಾಗ MP ಎಲೆಕ್ಷನ್ ಬರ್ತಾರೆ, ಗೆದ್ದಿದ್ದ ತಕ್ಷಣ ಅವರು PM ಆಗಲ್ಲ. ಯಾಕಂದರೆ ಅವ್ರಿಗಿಂತ ಸೀನಿಯರ್ ಎಲ್ಲ ಇದ್ದಾರೆ, ಅವ್ರಿಗಿಂತ ಸೀನಿಯರು ಹೆವಿ ಜನ ಇದ್ದಾರೆ. ಅವರು ಇವಾಗ ಎಲ್ಲರಿಗೂ ಅಧಿಕಾರ ಅಂದರೆ ಅಷ್ಟೇ ತುಂಬ ಇಷ್ಟ. ಅಧಿಕಾರ, ಪವರು, ಮನಿ ಅವೆಲ್ಲ ತುಂಬ ಇಷ್ಟ ಎಲ್ಲರಿಗೂ. ನಾನು ಇರಬೇಕು. ಇವಾಗ 300 ಸೀಟ್ ಗೆದ್ದಿದ್ದಾರಪ್ಪ, BJP ಗೆದ್ದಿದ್ದಾರೆ. ಏನೋ ಒಂದು 50%, 150 ಜನ. ಅವ್ರು ಎಲ್ಲರಿಗೂ ಆಸೆ ಇರುತ್ತೆ ನಾನು PM ಆಗಬೇಕು ಅಂತ. ಇವಾಗ ಸಡನ್ನಾಗಿ ಬಂದ್ಬಿಟ್ಟು ಒಬ್ಬ ಚಿಕ್ಕ ಹುಡುಗ ಬಂದ್ಬಿಟ್ಟು ನಾನು ಆಗ್ಬಿಡ್ತೀನಿ ಅಂದರೆ ಅವ್ರು ಯಾರು ಸುಮ್ಮನೆ ಇರೋಲ್ಲ. ಯಾಕಂದರೆ ಅವರು ಆ ಪಕ್ಷಗೋಸ್ಕರ ದುಡ್ದಿರ್ತಾರೆ, ಹೆಸರು ಮಾಡ್ಕೊಂಡಿರ್ತಾರೆ, ಆಸೆ ಇರುತ್ತೆ, ಆ ಥರ ಎಲ್ಲ ಇರುತ್ತೆ. PM ಇವರೆಲ್ಲ ಯೋಗಿ ಆದಿತ್ಯನಾಥ್ ಅವರು ಇನ್ನೂ ಅದೇ ಒಂದು 15 ಇಯರ್ಸ್ ಆದಮೇಲೆ, ಅವ್ರಿಗೆ ಒಂದು 65 ಏಜ್ ಆದಮೇಲೆ ಆಗ್ಬೋದೇನೋ, ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅಷ್ಟೇ. ಇವಾಗ ನೆಕ್ಸ್ಟ್ 2020-29 ಅವ್ರು ಆಗಲ್ಲ ಅಂತ ಹೇಳ್ತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ಬರುತ್ತಲ್ಲ ಅವಾಗ ಅವ್ರು ಆಗಲ್ಲ. ಆದರೆ BJP ಕಡೆಯಿಂದ ಆದರೆ ಅಮಿತ್ ಶಾ ಅವ್ರು ಆಗ್ಬೋದು ಅಂತ ನಿಮ್ಮ ಒಪಿನಿಯನ್? ಅಮಿತ್ ಶಾ ಆಗ್ಬೋದು. ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ಕಾರಣಕ್ಕೂ PM ಅನ್ನೋ ಪೋಸ್ಟ್ ಅವ್ರಿಗೆ ಸಿಗಲ್ಲ. ಕಾಂಗ್ರೆಸ್ ಬರೋದೇ ಇಲ್ಲ ಇನ್ನು. ಅದೇ ಇವಾಗ ಇಲ್ಲಿ ಕರ್ನಾಟಕದ ಮಾಡಿದ್ರಲ್ಲ 2,000 ಫ್ರೀ ಅಂತ, ಆ ಥರ ಮಾಡಿ ಕೇಂದ್ರದಾಗ ಆ ಥರ ಮಾಡಿದ್ರೆ 20,000 ಫ್ರೀ ಅಂತ ಕೊಟ್ರೆ ಅವಾಗ ಬರ್ಬಹುದೇನೋ. ರಾಹುಲ್ ಆ ಥರ ಅಷ್ಟೇ. ಮತ್ತು ತುಂಬ ಕಷ್ಟ ಇದೆ ಆ ಥರ ಮಾಡೋದು, ತುಂಬ ಕಷ್ಟ ಇದೆ. ಇವಾಗ ಸ್ಟೇಟಲ್ಲಿ ಮಾಡ್ಬೋದು, ಆ ಥರ ಅಲ್ಲ ಇಡೀ ದೇಶದಲ್ಲೆಲ್ಲ ಹಂಗೆ ಮಾಡೋಕ್ಕಾಗಲ್ಲ. ದೇಶದಾಗ ಹಂಗೆಲ್ಲ ಮಾಡೋಕೆ ಹೋದರೆ ನಾವು ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಅದಂತೂ ಆಗೋದು ಪಕ್ಕ ಅಷ್ಟೇ. ನೀವು ಆ ಥರ ಆಫರ್ ಎತ್ಕೊಬಂದ್ರು ನೀವು ಅದಕ್ಕೆ ಓಟ್ ಹಾಕ್ಬೇಡ್ರಿ. BJP ಅವರನ್ನಾಗಲಿ ಕಾಂಗ್ರೆಸ್ ಅವರನ್ನಾಗಲಿ ಆ ಥರ ಆಫರ್ಗಳು ಬಂದರೆ ನೀವಂತೂ ಓಟ್ ಹಾಕೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಸುಮ್ಮನೆ ಇವಾಗೇನೋ ಚೆನ್ನಾಗಿರ್ತಾರೆ, ಮುಂದಕ್ಕೆ ನಮ್ಮ ಮಕ್ಕಳೆಲ್ಲ ಇಲ್ಲೇ ತಾನೇ ಹುಟ್ಟೋದು. ನಮ್ಮದು ದೇಶ ಅಂತ ನಾವು ಯಾವ ದೇಶಕ್ಕೂ ಹೋಗ್ಬೋದು. ಆ ದೇಶದಿಂದ ಆಚೆಗೆ ಹೋದರೆ ಅವರು ಆ ದೇಶದಿಂದ ನಮ್ಮನ್ನ ಆಚೆಗೆ ಹಾಕಿದ್ರೆ ನಮ್ಮದು ದೇಶ ಅಂತ ಇದೇ ದೇಶಕ್ಕೆ ಓಡ್ ಬರೋದು ನಾವು. ಯಾವತ್ತೂ ಅದನ್ನು ಮೈಂಡಾಗಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ನಾನು ನಿನ್ನೆ ಬಿಟ್ಟು ಮೊನ್ನೆ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ದೆ.
ಈಗಿನ ಜನ್ರೇಷನಲ್ಲಿ ಬರ್ತಾ ಬರ್ತಾ ಹೆಣ್ಮಕ್ಳೆಲ್ಲ ತುಂಬ ಅಂದರೆ ತುಂಬ ಬೇರೆ ಮಟ್ಟಿಗೆ ಪೇರೆಂಟ್ಸ್ಗಳು ಅಷ್ಟೇ ಇವಾಗ ಮಾಲಲ್ಲಿ ಕುತ್ಕೊಂಡು 850 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟು 80% ಅಡಲ್ಟ್ ಸೀನ್ಗಳನ್ನ ಅವ್ರು ಅಲ್ಲಿ ನೋಡಿರ್ತಾರೆ. ಇನ್ನು 20% ಮಕ್ಳು ನೋಡಿದ್ರೆ ಮಕ್ಳಿಗೆ ಅವ್ರು ಫಸ್ಟ್ ಅವರೇ ಆ ಥರ ದಾರಿಗೆ ಹೋಗ್ಬಿಟ್ಟು ಮಕ್ಳಿಗೂ ತೋರಿಸ್ಬಿಟ್ಟು ಇನ್ನು ಅವ್ರನ್ನ ಬೈಯೋದ್ರಲ್ಲಿ ಎಷ್ಟರ ಮಟ್ಟಿಗೆ ಸರಿ. ಇದನ್ನು ಯಾವ ಥರ ಕನ್ಸಿಡರ್ ಮಾಡ್ತೀರಾ ನೀವು? ಮಕ್ಕಳಿಗೆ ಜನ್ರೇಷನ್ಗೆ ಹೇಗೆ ಹೇಳ್ತೀರಾ? ಈ ಹೆಣ್ಮಕ್ಳು ಅಷ್ಟೇ ಕೆಲವರೆಲ್ಲ ಅವು ಇಲ್ಲಿರೋರು ಹಾಳಾದರೂ ಇಲ್ಲ ಬೇರೆಯವ್ರು ಬಂದು ಹಾಳು ಮಾಡಿದ್ರು ಏನೋ ಗೊತ್ತಿಲ್ಲ, ಎಲ್ಲ ಪ್ರತಿಯೊಬ್ಬರು ಅವರು ಹಾಕೋ ಡ್ರೆಸ್ ಕೋಡ್ಗಳಿಂದ ಹಿಡ್ಕೊಂಡು ಬೆಂಗಳೂರಲ್ಲಿ ಫುಲ್ಲು ಅಧ್ವಾನ ಎದ್ದೋಗಿದ್ದಾರೆ. ಅಂಥವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹೇಳ್ತೀರಾ? ಇವಾಗ ಅವ್ರವ್ರ ಫ್ರೀಡಮು ಅವ್ರವ್ರಿಗಿದೆ. ಅವ್ರವ್ರ ಫ್ರೀಡಮ್ ಅವ್ರವ್ರಿಗಿದೆ. ನಾವು ಯಾರನ್ನೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇವಾಗ ಯಾಕಂದರೆ ಇವಾಗ ಸಂಸ್ಕಾರ ಹುಡುಗಿರು ಇರ್ತಾರೆ, ಒಂಥರ ಬಾಳುಗಳು ಬಾಳ್ತಾರೆ ಕೆಲವರು, ಆ ಥರನೂ ಇರ್ತಾರೆ. ಇವಾಗ ಅವ್ರವ್ರ ಇಷ್ಟ ಅವ್ರವ್ರ ಡ್ರೆಸ್ಸು. ಬಟ್ಟು ನಾವು ಏನು ಮಾಡಬೇಕು ಅಂದರೆ ನಮ್ದು ಏನು ಫೋಕಸ್ ಇರುತ್ತೆ ಅದ್ರ ಮೇಲೆ ಮಾತ್ರ ನಮ್ಗೆ ಫೋಕಸ್ ಇರಬೇಕು. ಅವ್ರು ಯಾವ ಬಟ್ಟೆ ಅವ್ರಿಷ್ಟ ಯಾವ್ದು ಬೇಕು ಹಾಕೊಳ್ಳಿ. ಇವಾಗ ಅವ್ರು ಹಾಕಂದ್ರೆ ನಮ್ಗೇನಪ್ಪ, ನಾವೇನು ಆ ಹುಡುಗಿನ ಮದುವೆ ಆಗ್ತೀರಾ? ಆಗಲ್ಲ. ನಿಮ್ಗೆ ಅಕಸ್ಮಾತ್ ಇವಾಗ ಲಿವಿಂಗ್ ರಿಲೇಷನ್ಶಿಪ್ ಆಗಿರ್ತಾರೆ, ಮದುವೆಕ್ಕಿಂತ ಮುಂಚೆ ಲಿವಿಂಗ್ ರಿಲೇಷನ್ಶಿಪ್ ಆಗಿರ್ತಾರೆ. ನಿಂಗೆ ಇನ್ನೊಬ್ಬರನ್ನ ಯಾರೋ ಮದುವೆ ಆಗ್ಬಿಟ್ಟ, ಆ ಹುಡುಗ ಬೇರೆ ಆದರು, ಆ ಹುಡುಗಿ ಬೇರೆ ಹುಡುಗನ ಮದುವೆ ಆದ, ಆ ಹುಡುಗ ಬೇರೆ ಹುಡುಗಿನ ಮದುವೆ ಆದರು. ಅಕಸ್ಮಾತ್ ನೀ ಮದುವೆ ಆದಮೇಲೆ ಆ ವಿಷಯ ನಿಂಗೆ ಗೊತ್ತಾಯಿತು ಅಷ್ಟೇ, ಡಿವೋರ್ಸ್ ಮಾಡಿಬಿಡ್ರಿ. ನಮ್ಮ ಫ್ರೀಡಮ್ ನಮಗಿದೆ. ಇವಾಗ ಅವ್ರಿಗೆ ಎಷ್ಟು ಹಕ್ಕಿದೆಯೋ ಅವ್ರಿಗೆ ಫ್ರೀಡಮು, ಆ ಫ್ರೀಡಮ್ ನಮಗೂ ಇದೆ. ನಾವು ಏನು ಬೇಕಾದ್ರೂ ಡಿಸೈಡ್ ಮಾಡ್ಕೋಬೋದು. ನಮ್ಗೆ ಆ ಥರ ಹುಡುಗಿಗಳ ಬಾಳಿರೋ ನಮ್ಗೆ ಬೇಡ. ನಮ್ಗೆ ಗೊತ್ತಿಲ್ದಿರ ನಾವು ಮದುವೆ ಆಗ್ಬಿಟ್ಟಿದ್ದೀರಲ್ಲ, ನಮ್ಗೆ ಗೊತ್ತಾದ್ಮೇಲೆ ನಿಮ್ಮ ಇಷ್ಟ, ಅದು ನಿಮ್ಮ ಇಷ್ಟನೇ. ಬಾಳಂಗಿದೆ ಬಾಳ್ರಿ, ಇಲ್ಲಾಂದರೆ ಡಿವೋರ್ಸ್ ಮಾಡಿ ಕಳಿಸ್ರಿ. ಆ ಮಕ್ಳು ಎರಡು ಇದ್ರೆ ಒಂದು ನೀವು ಈ ಕಡೆ ಒಂದು ಅವ್ರು ಕೊಡ್ರಿ, ಅವಳಿಗೆ ಬೇಡ ಅಂದರೆ ಎರಡು ನೀವೇ ಈ ಕಡ್ರಿ ಅಷ್ಟೇ. ಎರಡು ಅವಳಿಗೆ ಬೇಕು ಅಂದರೆ ಎರಡು ಅವಳಿಗೆ ಕೊಟ್ಬಿಡ್ರಿ. ಫಸ್ಟ್ ಚೆಕ್ ಮಾಡಿರಿ ಆ ಮಗು ನಿಮ್ದೇನಾ ಬೇರೆಯವ್ರದ್ದು ಅಂತ ಅಷ್ಟೇ. DNA ಟೆಸ್ಟ್ ಮಾಡಿಸಿ ಎರಡು ನಿಮ್ಮದೇ ಆಗಿರಿ, ಎರಡು ಕೇಳಿ. ಇಲ್ಲಾಂದರೆ ನಂದೆಲ್ಲ ಮಗು ಅಂದ್ಬಿಟ್ಟು ಎತ್ತು ಕಳಿಸ್ರಿ ಅಷ್ಟೇ. ಬೇರೆಯವ್ರ ಮಕ್ಳು ನಾವ್ಯಾಕೆ ತಂದೆ ಆಗೋಣ. ಮತ್ತು ಮೂವಿ ಅಂದರೆ ಫಸ್ಟು ಯಾವ ಥರ ಇದ್ದರು ಅಂದರೆ ಸ್ಟಾರ್ಟಿಂಗಿಂದನೂ ಒಂಥರ ಮೂವಿಗಳೇ. ನಮ್ಮ ಕನ್ನಡ ಇಂಡಸ್ಟ್ರಿದಾಗ ಇವಾಗ ಇನ್ನೂ ಸ್ಟಾರ್ಟ್ ಆಗ್ತಿದೆ, ಅಷ್ಟಾಗಿಲ್ಲ. ಇವಾಗ ಬಾಲಿವುಡ್ ಮೂವಿ, ನಮ್ಮ ಸೌತ್ ಇಂಡಿಯಾ ಮೂವಿಗಳೆಲ್ಲ ಅಷ್ಟಿಲ್ಲ. ಬಾಲಿವುಡ್ಡು ಹಿಂದಿವೆಲ್ಲ ಸ್ಟಾರ್ಟಿಂಗಿಂದನೂ ಒಂಥರನೇ, ನಮ್ಗೆ ಗೊತ್ತೇ ಇಲ್ಲ. ನಾವು ಅವ್ರ ಡ್ರೆಸ್ಸು ಸೆನ್ಸು, ಸೀರೆ ಹಾಕೊಂಡ್ರೂ ಒಂಥರನೇ, ಇವಾಗ ಬಂದಿರೋ ಡ್ರೆಸ್ ಹಾಕೊಂಡ್ರೂ ಒಂಥರನೇ. ಏನು ಮಾಡೋಕ್ಕಾಗಲ್ಲ. ಇವಾಗ ಅದಕ್ಕೆ ಗೆಸ್ ಮಾಡೋಕ್ಕಾಗಲ್ಲ. ಇವಾಗ ಪೇರೆಂಟ್ಸು ಮತ್ತು ಚಿಲ್ಡ್ರನ್ಸು ಜೊತೆಗೆ ಹೋಗಿದ್ದಾರೆ ಮೂವಿ. ಅವಾಗ ಪೇರೆಂಟ್ಸ್ಗೂ ಗೊತ್ತಿರೋಲ್ಲ, ಸಡನ್ನಾಗಿ ಸೀನ್ ಬಂದ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಆ ಸೀನಿಂದನೇ ಮಕ್ಕಳು ಹಾಳಾಗ್ತಾರೆ ಅನ್ನೋದಕ್ಕೂ ಆಗಲ್ಲ. ಯಾಕಂದರೆ ಯಾರ ಜೊತೆ ಸೇರ್ತೀನಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಇವಾಗ ನೀನು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ನೀನು ಇವಾಗ 10th ಆಗಲಿ 12th ಆಗಲಿ ಫೈಲ್ ಆದಮೇಲೆ ನೀವು ಏನು ಕೆಲಸ ಮಾಡಬೇಕು ಅಂದರೆ ಒಳ್ಳೆಯವ್ರ ಜೊತೆ ಸೇರಿದ್ರೆ ಮಾತ್ರ ನೀವು ಉದ್ಧಾರ ಆಗ್ತೀರಾ. ನೀವು 10th ಮುಗಿದ ಮೇಲೆ ಫೈಲ್ ಆಗೋದು ನಿಮ್ಮ ಪ್ರಾಬ್ಲಮ್ ಅಲ್ಲ. ಎಲ್ಲರೂ ಫೈಲ್ ಆಗ್ತಾರೆ, ಎಲ್ಲರೂ ಪಾಸ್ ಆಗ್ತಾರೆ. ಫೈಲ್ ಆಗೋದು ನಿಮ್ಮ ಪ್ರಾಬ್ಲಮ್ ಅಲ್ಲ. ನೀವು ಫೈಲ್ ಆದಮೇಲೆ ಎಂಥ ಜನರ ಮೇಲೆ ಸೇರ್ತೀರಂತ. ನೀವು ಇವಾಗ ರಿಯಲ್ ಎಸ್ಟೇಟ್ ಜೊತೆ ಹೋಗಿ ಸೇರ್ತೀರಾ, ಒಂದು ಅಂಕಲ್ ಜೊತೆ ಹೋಗ್ಬಿಟ್ಟು ಸೇರ್ತೀರಾ, ಅವ್ರ ಬುದ್ಧಿನೇ ಬರ್ತದೆ. ಇವಾಗ ನೀವು ಹೋಗ್ಬಿಟ್ಟು ಎಣ್ಣೆ ಕುಡಿಯೋರ ಜೊತೆ ಹೋಗಿ ಸೇರಿದ್ರೆ ಅವ್ರ ಬುದ್ಧಿನೇ ಬರ್ತದೆ. ಫೈಲ್ ಆಗೋದೆಲ್ಲ ಪ್ರಾಬ್ಲಮ್ ಇಲ್ಲ, ಮತ್ತು ಮೂವಿ ನೋಡೋದೆಲ್ಲ ಪ್ರಾಬ್ಲಮ್ ಬರೋಲ್ಲ. ಎಷ್ಟೇ ನೋಡಿದ್ರು ನಮ್ಮ ಕಂಟ್ರೋಲಾಗಿ ನಾವು ಇದ್ದೇ ಇರ್ತೀರಿ. ಆದಷ್ಟು ಒಳ್ಳೆ ಮೂವಿ ಚೂಸ್ ಮಾಡಿ ಹೋಗ್ರಿ ಅಂತ ಇಷ್ಟ ಹೇಳಕ್ಕೆ ಬರ್ತೀನಿ. ಈ ಔಟರ್ಸು, ಅದೇ ಈ ನಾರ್ತ್ ಇಂಡಿಯಾ ಆ ಕಡೆ ಇರೋರು ಅವ್ರ ಮೂವಿಗಳನ್ನ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಥಿಯೇಟರ್ಗೆ ಯಾಕೆ ಕೊಡ್ತಾರೆ? ಇವಾಗ ಅವರು ಎಲ್ಲ ಏನೇ ಇದ್ರೂ ಬರೀ ಮಾಲ್ಗೆ ಹೋಗ್ತಾರೆ, ನೋಡ್ತಾರೆ. ಅವ್ರಿಗೇನು ಅಷ್ಟೊಂದು ಕರ್ನಾಟಕದಲ್ಲಿ ಮಟ್ಟದಲ್ಲಿ
ಜಾಸ್ತಿ ಫ್ಯಾನ್ಸ್ ಏನಿರಲ್ಲ. ಇವ್ರ ಅಪಾರ್ಟ್ಮೆಂಟ್ದಲ್ಲಿ ಇಲ್ಲಿ ಇರೋರೆ ಒಂದಿಷ್ಟು ಜನ ಹೋಗಿ ನೋಡ್ಬೋದು. ಅವ್ರಿಗೆ ಸುಮ್ಮನೆ OTT ಪ್ಲಾಟ್ಫಾರ್ಮಲ್ಲೇ ಬಿಡ್ಬೋದಲ್ಲ, ಅಮೆಝಾನು ಅಲ್ಲೇ ಅವ್ರಿಗೆ ಅಷ್ಟಕ್ಕೆ ಮಾತ್ರ ಅವೈಲೇಬಲ್ ಕೊಟ್ಟರೆ ಸಾಕಾಗುತ್ತಲ್ಲ. ಯಾಕೆ ಅವ್ರಿಗೆ ಥಿಯೇಟ್ರು ಕೊಡಬೇಕು, ಥಿಯೇಟ್ರ್ ಕೊಟ್ಟು ತಿರ್ಗಾ ಅವ್ರಿಗೆಲ್ಲ ಇವಾಗ ನಮ್ಮ ಕನ್ನಡದಲ್ಲಿ ಎಂತೆಂಥ ಚಿಕ್ಕ ಸಣ್ಣ ಪುಟ್ಟ ಕಲಾವಿದರು ಅವ್ರಿಗೆ ಯಾರಿಗೂ ಥಿಯೇಟ್ರ್ಗಳು ಸಿಗದಿರ ಅವರು ಒದ್ದಾಡ್ತಾರೆ, ಅವ್ರಿಗೆ ಕೈಕಾಲು ಹಿಡಿತಾರಲ್ಲ. ಸೊ ಹಾಗಾಗಿ ಅಂಥವ್ರಿಗೆ ಇದನ್ನು ಅವರು ಔಟರ್ಸ್ದು ಈ ಪಕ್ಕ ಇರೋ ತಮಿಳ್ನಾಡು ಇವ್ರದ್ದು ಅಲ್ಲಿ ಬೇಕಾದ್ರೆ ಅದು ಬೇರೆ ಥರ ಅವ್ರದ್ದು ಮೂವಿಗಳನ್ನ ಇಲ್ಲಿ ರಿಲೀಸ್ ಮಾಡಿಸೋದು ಏಕೆ ಅಷ್ಟು ಮಟ್ಟಿಗೆ ಸರಿಯಲ್ಲ ಅನ್ನೋದು. ಬಾಲಿವುಡ್ ಮೂವಿ ಎಲ್ಲ ರಿಲೀಸ್ ಆಗುತ್ತೆ ಅಂದರೆ ಫುಲ್ ಓವರಾಲು ಕರ್ನಾಟಕದಾಗ ರಿಲೀಸ್ ಆಗಲ್ಲ. ರಿಲೀಸ್ ಆದರೆ ಬೇರೆ ಬೆಂಗಳೂರಾಗ ಮಾತ್ರ, ಪಕ್ಕದ ಬಿಟ್ಟರೆ ಡೆವಲಪ್ ಆಗಿದೆಯಲ್ಲ ಸ್ವಲ್ಪ ಸಿಟೀಸು, ಅಲ್ಲಿ ಮಾತ್ರ ರಿಲೀಸ್ ಆಗುತ್ತೆ. ಅದು ಥಿಯೇಟ್ರಾಗಲ್ಲ, ಮಾಲಾಗೆ ರಿಲೀಸ್ ಆಗುತ್ತೆ. ಯಾಕಪ್ಪ ರಿಲೀಸ್ ಆಗುತ್ತೆ? ಅವರು ಬಂಡವಾಳ ಹಾಕಿರ್ತಾರೆ, ಅವ್ರಿಗೂ ಇನ್ಕಮ್ ಬರಬೇಕು, ಅವ್ರಿಗಿನ್ನ ಪ್ರಾಫಿಟ್ ಬರಬೇಕು, ಡಬಲ್ ಬರಬೇಕು, ತ್ರಿಬಲ್ ಬರಬೇಕು. ಆದರೂ ಬಿಡ್ತಾರೆ. ಯಾಕೆ ಬಿಡ್ತಾರೆ? ಇವಾಗ ಸ್ಟಾರ್ಟಿಂಗು ಒಂದು ಬ್ಯಾನರಪ್ಪ, ಒಂಬಳೆ ಬ್ಯಾನರು. ಇವಾಗ ಸ್ಟಾರ್ಟಿಂಗು ಒಂಬಳೆ ಬೇಡ, ಇವಾಗ ಹಿಂದಿಯಿಂದನೇ ಒಂದು ಬ್ಯಾನರು. ಅವ್ರಿಗೂ ಫಸ್ಟ್ ಫಿಲಮ್ ಯಾವುದೋ ಒಂದು ಬೆಂಗಳೂರು ಬಿಟ್ಟಿರ್ತಾರೆ ತಾನೇ, ಬಿಟ್ಟಿದ್ದೀರ ಏನಿರೋಲ್ಲ, ಬಿಟ್ಟಿರ್ತಾರೆ. ಅವ್ರು ಬಿಟ್ಟಾಗ ಎಷ್ಟು ಪ್ರಾಫಿಟ್ ನೋಡಿರ್ತಾರೆ. ನೀವು ಅವ್ರು ಬಿಟ್ಟು ಫಸ್ಟ್ ಮೂವಿದಾಗ ಪ್ರಾಫಿಟ್ ನೋಡಿಲ್ಲ ಅಂದಮೇಲೆ ನೆಕ್ಸ್ಟ್ ಮೂವಿ ಬಿಡಲ್ಲ. ಪ್ರಾಫಿಟ್ ಹೆಂಗೆ ನೋಡ್ತಾರೆ? ಜನರು ಹೋಗೋಕ್ಕೋಸ್ಕರ ಹೋಗ್ತಾರೆ. ಬೆಂಗಳೂರಾಗ ಹಿಂದಿಯವ್ರು ಇದ್ದಾರೆ, ಇವಾಗ ಕನ್ನಡದವ್ರು ಎಷ್ಟೋ ಸಮಥಿಂಗ್ 45% ಅಷ್ಟೇ ಇರೋದು. ಅದು ಬಿಟ್ಟು ಔಟರ್ಸೇ ಇರೋದು ಅಷ್ಟೇ. 55% ಔಟರ್ಸೇ ತುಂಬಿಕೊಂಡಿದ್ದಾರೆ. ಇವಾಗ ಕನ್ನಡದವರು ನೋಡ್ತಾರೆ. ಯಾಕೆ ನೋಡ್ತಾರೆ ಅಂದರೆ ಅದು ಲೆವೆಲ್. ಇವಾಗ ಅವ್ರಿಗೆಲ್ಲ ಒಂಥರ ಲೆವೆಲು. ಏನು ಹಿಂದಿ ನೋಡ್ಬಿಟ್ರೆ ಒಳ್ಳೆ ಲೆವೆಲು, ಹಿಂದಿ ಮಾತಾಡ್ಬಿಟ್ರೆ ಲೆವೆಲು, ಇಂಗ್ಲೀಷು ಅಷ್ಟೇ ಹಂಗೆ. ಇವಾಗ ತೆಲುಗು ಪುಷ್ಪ ಆಗಲಿ ರಿಲೀಸ್ ಆಯ್ತಪ್ಪ, ಅದು ಬೇಕಂದರೆ ಫುಲ್ ಕರ್ನಾಟಕನೇ ಬಿಡ್ತಾರೆ. ಯಾಕೆ ಬಿಡ್ತಾರೆ? ನೋಡೋರು ಇರೋದಕ್ಕೆ ಬಿಡೋದು. ಇವಾಗ ನೋಡಿಲ್ಲ ಅಂದಮೇಲೆ ಬಿಡಲ್ಲ ಅವರು. ಇವಾಗ ಕನ್ನಡ ಮೂವಿ ಅಪ್ಪ ಇದಾಗ ಯಾಕೆ ಬಿಡಲ್ಲ, ಒಡಿಶಾದಾಗ ಯಾಕೆ ಬಿಡಲ್ಲ, ಹಿಂದಿದಾಗ ಯಾಕೆ ಬಿಡ್ತಾರೆ? ಹಿಂದಿದಾಗ ನೋಡ್ತಾರೆ ಬಿಡ್ತಾರೆ, ಒಡಿಶಾದಾಗ ನೋಡಲ್ಲ ಬಿಡಲ್ಲ. ಹಂಗೆ ನಾವು ಕಮ್ಮಿ ಮಾಡಿದ್ರೆ ನೋಡೋದನ್ನ ಅವ್ರು ಬಿಡೋದನ್ನ ಕಮ್ಮಿ ಮಾಡ್ತಾರೆ. ಅವಾಗ ಕನ್ನಡ ಮೂವಿಗೆ ಜಾಸ್ತಿ ಸ್ಕ್ರೀನ್ ಸಿಗ್ತದೆ. ಇವಾಗ ರಜನಿಕಾಂತ್ ಮೂವಿ ಬರ್ತದೆ, ಮತ್ತು ಕಮಲ್ ಹಾಸನ್ ನೋಡ್ದು ಬರ್ತದೆ. ಸಡನ್ನಾಗ ಹೋರಾಟ ಅಂತಾರೆ, ಸಡನ್ನಾಗಿ ಅಂದ್ಬಿಡ್ತಾರೆ. ಅವೆಲ್ಲ ವೇಸ್ಟು. ಇವ್ರು ನೋಡೋರು ಕಮ್ಮಿ ಆದರೆ ಅವರೇ ಬಿಡೋಲ್ಲ. ನಾವು ಯಾವಾಗ ನೋಡ್ತೀರಾ ಅವರು ನೋಡುತ್ತಾ ಬಿಡ್ತಾರೆ. ಎಷ್ಟೇ ಖರ್ಚಾಗಲಿ. ಇವಾಗ ಬ್ಯಾನ್ ಮಾಡಿದ್ರಪ್ಪ, ಏನು ಒಂದು 50 ಅಲ್ಲ 500 ಕೋಟಿ ಆಗ್ಬಿಟ್ಟು ಬಂಡವಾಳ ಹಾಕಿದ್ದಾರೆ. 50 ಅಲ್ಲ, ಏನು 5 ಲಕ್ಷ ಕೊಟ್ಟರೆ ಗೌರ್ಮೆಂಟ್ಗೆ ಅವರೇ ರಿಲೀಸ್ ಮಾಡ್ಕೋತಾರೆ ಅಷ್ಟೇ. ನೀವು ನೋಡೋದು ಕಮ್ಮಿ ಮಾಡಿದ್ರೆ ನಮ್ಮ ಮೂಲಕ ಜಾಸ್ತಿ ಸ್ಕ್ರೀನು ಥಿಯೇಟರ್ಸು ಎಲ್ಲ ಸಿಗುತ್ತೆ. ಸೊ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗರೂ ಆಲ್ಮೋಸ್ಟ್ ಔಟ್ಸೈಡಿಂದ ರಿಲೀಸ್ ಆಗೋ ಮೂವಿಗಳನ್ನ ನಾವು ನೋಡೋದನ್ನು ಕಮ್ಮಿ ಮಾಡಿದ್ರೆ ಅವ್ರು ಏನಕ್ಕೆ ಬಿಡ್ತಾರೆ? ನಾವೇ ನೋಡೋರು ಅತಿ ಹೆಚ್ಚು ಜನ ನಮ್ಮಲ್ಲಿರೋರೇ ನೋಡೋದಕ್ಕೆ ಮುಂದೆ ಹೋದಾಗ ಅವ್ರಿಗೆ ಲಾಭ ನೋಡಿ ಅವರು ತಿರ್ಗಾ ರಿಲೀಸ್ ಇಲ್ಲಿ ಎಲ್ಲ ಹ್ಯಾಂಡ್ ಓವರ್ ತಗೊತಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದಷ್ಟು ನಮ್ಮ ಕನ್ನಡಿಗರೆಲ್ಲ ಅಂಥ ಮೂವಿಗಳನ್ನ ಸ್ವಲ್ಪ ಕಮ್ಮಿ ಮಾಡಿ, ನೋಡೋರು ನೋಡಿ ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಒಂದು ಹ್ಯಾಪಿ ಎಂಡಿಂಗ್ ಅಂತ ನಿಮ್ಗೊಂದು 5 ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ರಾಂಗ್ ಆನ್ಸರ್ ಕೊಡಬೇಕು. ಸರಿನಾ? ರಾಂಗ್ ಆನ್ಸರ್ ಕೊಡಬೇಕು. ಇಲ್ಲಿ ಇಷ್ಟೊತ್ತು ತುಂಬ ಸೀರಿಯಸ್ ಆಗಿ ಡಿಸ್ಕಷನ್ ಆಗಿದೆ. ಇವಾಗ ನಾನು 5 ಕ್ವಶನ್ ಕೇಳ್ತೀನಿ, ಅವ್ರು ರಾಂಗ್ ಆನ್ಸರ್ ಕೊಡ್ತಾರೆ. ಫಸ್ಟ್ ಕ್ವಶನು, 2025ರಲ್ಲಿ ಕಪ್ ಗೆದ್ದ ಟೀಮ್ ಯಾವುದು IPL ಅಲ್ಲಿ? ಕಪ್ ಗೆದ್ದಿರೋ ಟೀಮ್ ಯಾವುದು? ಇದು CSK. ಓಕೆ. ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ABD. ಧೋನಿ ತುಂಬ ಇಷ್ಟ ನನಗೆ. ಓಕೆ. ನಿಮ್ಮೂರು ಯಾವುದು? ನಮ್ಮೂರು ಮಂಗಳೂರು. ನಿಮ್ಮ ಗರ್ಲ್ ಫ್ರೆಂಡ್ ಹೆಸರೇನು? ನನ್ನ ಗರ್ಲ್ ಫ್ರೆಂಡ್ ಹೆಸರು ಇದು ಮಹಾದೇವಿ. ಲಾಸ್ಟ್ ಕ್ವಶನ್ನು,
ಪ್ರೆಸೆಂಟ್ ಇರೋ PM ಯಾರು? ರಾಹುಲ್ ಗಾಂಧಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇಷ್ಟೊತ್ತು ಸ್ವಲ್ಪ ಜನರಿಗೆ ನಮ್ಮ ಅನಿಸಿಕೆ ಬಗ್ಗೆ ಏನಾದರೂ ತಪ್ಪಾಗಿ ಮಾಹಿತಿ ಇದ್ದರೆ ಕ್ಷಮಿಸಿ. ನಾವೇನಾದರೂ ಮಾತಾಡೋದ್ರಲ್ಲಿ ಅವ್ರಿಗೆ ಅನಿಸಿರೋದ್ರನ್ನ ಅವ್ರು ಹೇಳಿದ್ದಾರೆ, ಅವ್ರ ಮಾತುಗಳಲ್ಲಿ ಏನಾದರೂ ತಪ್ಪಿದ್ರೆ ಅದರಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ನೀವು ತಿಳ್ಕೊಂಡಿರೋ ಮಾಹಿತಿ ತಪ್ಪು ಅಂತ. ಹಾಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬೈ ಸಿ ಯು.